ವೀಕ್ಷಕರೇ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿಭೆಗೆ ವೇದಿಕೆ, ಭಾವನೆಗಳಿಗೆ ಧ್ವನಿ, ಧ್ವನಿಗೆ ಶಕ್ತಿ ನೀಡುವಂತಹ ಕಾರ್ಯಕ್ರಮ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ವೀಕ್ಷಕರೇ, ನಮ್ಮ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದ ಆಡಿಷನ್ ರೌಂಡ್ಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಸುಮಾರು 70 ಶಾಲೆಗಳಿಂದ 130ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇದರಲ್ಲಿ ಎಲ್ಲರೂ ಕೂಡ ತಮ್ಮ ಅನನ್ಯವಾದ ಕೌಶಲ್ಯವನ್ನ ಪ್ರದರ್ಶಿಸಿದ್ರೂ ಕೂಡ ತೀರ್ಪುಗಾರರ ಸಹಾಯದಿಂದ ಸುಮಾರು 40 ಜನ ಸ್ಪರ್ಧಾರ್ಥಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಅಭಿವ್ಯಕ್ತ ಕೇವಲ ಸ್ಪರ್ಧೆಯಲ್ಲ, ಇದು ಆತ್ಮವಿಶ್ವಾಸದ ಹಬ್ಬ. ಮಾತು ಮನದ ಕನ್ನಡಿ. ಇಂದಿನಿಂದ ಅಭಿವ್ಯಕ್ತದ ನಿಜವಾದ ಸ್ಪರ್ಧೆಯ ಹಣಾಹಣಿ ನಡೆಯಲಿಕ್ಕಿದೆ. ಇದರಲ್ಲಿ 40 ಜನ ಸ್ಪರ್ಧಾರ್ಥಿಗಳು ತಮ್ಮ ಭಾಷಾ ಕೌಶಲ್ಯವನ್ನ, ಮಾತಿನ ಚತುರಗಾರಿಕೆಯನ್ನ ಪ್ರದರ್ಶಿಸಲಿದ್ದಾರೆ. ಹೊಸ ದಿನ, ಹೊಸ ಉತ್ಸಾಹ, ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿದ್ದಾರೆ. ವೀಕ್ಷಕರೇ, ಮೊದಲಿಗೆ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ಪ್ರಾಯೋಜಕರನ್ನ ನಾವು ಅಭಿನಂದಿಸಲೇಬೇಕು. ಹೌದು, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲರ್ಸ್ ಉಡುಪಿ, ಐಎಂಜೆ ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ ಮತ್ತು ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಪ್ರಾಯೋಜಕರ ಅಪೂರ್ವವಾದ ಪ್ರೋತ್ಸಾಹ ನಮ್ಮ ಪ್ರೇರಣೆಯ ಶಕ್ತಿ. ವೀಕ್ಷಕರೇ, ಇದೀಗ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ತೀರ್ಪುಗಾರರನ್ನ ಆಹ್ವಾನಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿ ಕತೆ, ಕಾದಂಬರಿ, ನಾಟಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವಂತಹ ಶ್ರೀಯುತ ಆಲ್ವಿನ್ ದಾಂತಿಯವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಹಾಗೆಯೇ ತನ್ನ ವಿದ್ಯಾರ್ಥಿ ಜೀವನದಿಂದ, ಮಾತಿನ ಚಾಕಚಕ್ಯತೆಯಿಂದ, ನೇರ ದಿಟ್ಟತನದ ಮಾತಿನಿಂದ ಜನರ ಮನಸ್ಸನ್ನ ಗೆದ್ದಿರುವಂತಹ ಶ್ರೀಯುತ ಶ್ರೇಯಸ್ ಕೋಟ್ಯಾನ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಆಲ್ವಿನ್ ದಾಂತಿ ಸರ್, 40 ಜನ ಸ್ಪರ್ಧಾರ್ಥಿಗಳು ಇವತ್ತಿನಿಂದ ತಮ್ಮ ನಿಜವಾದ ಪ್ರತಿಭೆಯನ್ನ ತೋರ್ಪಡಿಸಲಿದ್ದಾರೆ. ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇವತ್ತಿನ ಒಂದು ಕಾರ್ಯಕ್ರಮದಿಂದ ಹೇಗಿದೆ ಸರ್? ಎಲ್ಲ ಆಯ್ಕೆಯಾದಂಥ 40 ಸ್ಪರ್ಧಾಳಿಗಳಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಮೊದಲಿಗೆ ಹೊಸ ಅನುಭವ ಅವರಿಗೆ, ಒಂದು ಸ್ಟುಡಿಯೋ ಕ್ಯಾಮರಾ ಫೇಸ್ ಮಾಡುವಂಥದ್ದೆಲ್ಲ ಹೊಸ ಅನುಭವ ಹೆಚ್ಚಿನವರಿಗೆ, ಮತ್ತು ಅದರಲ್ಲಿ ಆಯ್ಕೆಯಾದದ್ದೇ ಒಂದು ದೊಡ್ಡ ವಿಚಾರ. ಅವರು ಕೇವಲ ಅವರ ಮನೆಯನ್ನು, ಅವರ ಪ್ಯಾರೆಂಟ್ಸನ್ನು ಮಾತ್ರ ರೆಪ್ರೆಸೆಂಟ್ ಮಾಡುವುದಲ್ಲ, ಅವರು ದೇ ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ದೇರ್ ರೆಸ್ಪೆಕ್ಟಿವ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಅವರ ಮೇಲೆ ತುಂಬ ಜವಾಬ್ದಾರಿ ಇದೆ. ಅವರ ಪರಿಸರ, ಅವರ ಶಾಲೆ ಮತ್ತು ಅವರ ಮನೆತನ, ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಈಗ ಈ 40 ಮಂದಿ ತುಂಬ ಪೈಪೋಟಿ ಇರಬಹುದು. ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳೆಲ್ಲ 5G. ಸೊ ಅವರಿಗೆ ಬೇಕಾದಂಥ ಎಲ್ಲ ತಯಾರಿಯನ್ನು ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಅವರಿಗೆ ಬೇಕಾದಂಥ ಆ್ಯಪ್ಸ್ಗಳಲ್ಲಿ ನೋಡಿಕೊಂಡು ಇಂಪ್ರೂವೈಸ್ ಮಾಡಿರ್ಬೋದು. ತುಂಬ ಮಂದಿ ಗೈಡ್ ಮಾಡಿದ್ದಿರಬಹುದು. ಯಾಕೆಂದರೆ ದೈಜು ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದರೆ ಒಂದು ಚಿಲ್ಲರೆ ಪ್ಲ್ಯಾಟ್ಫಾರ್ಮ್ ಅಲ್ಲ, ಅದರದ್ದೇ ಆದಂತಹ ಒಂದು ಸ್ಟೇಟಸ್ ಇದೆ ಅದಕ್ಕೆ. ಸೊ ವರ್ಲ್ಡ್ ವೈಡ್ ಆಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಭಾಷಣದ ಮೂಲಕ, ನಾನು ಮೊದಲೇ ಹೇಳಿದೆ ಆರಂಭದಲ್ಲಿ, ಮಾತನಾಡುವವರು ಬೇಕು, ಮಾತನಾಡುವವರು ಮಾತ್ರ ಶೈನ್ ಆಗುವಂಥದ್ದು. ಸೊ ಮಾತು ಮುಖ್ಯ. ವಿಷನ್, ಈಗೆಲ್ಲ ಓದುವುದೆಲ್ಲ ಭಾಳ ಕಡಿಮೆ ಆಗಿದೆ, ನೋಡ್ತಾರೆ, ಗಮನಿಸ್ತಾರೆ. ಸೊ ಈ 40 ಮಂದಿಯೂ ಕೂಡ ನೆಕ್ ಟು ನೆಕ್ ಪೈಪೋಟಿ ಇರಬಹುದು ಮೇಡಮ್. ಥ್ಯಾಂಕ್ ಯು. ಹಾಗೆಯೇ ಶ್ರೇಯಸ್ ಕೋಟ್ಯಾನ್ ಸರ್, ನಮ್ಮ 40 ಜನ ಸ್ಪರ್ಧಾರ್ಥಿಗಳ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತ ಹೇಳಿ. ಆಡಿಷನ್ ರೌಂಡಲ್ಲಿ ಬಹಳಷ್ಟು ಜನ ಇದ್ದರು. ಅದರಲ್ಲಿ ಕೆಲವು ಬೆಸ್ಟನ್ನು ನಾವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ದೇವೆ. ಮತ್ತು ಈ ಸೆಲೆಕ್ಷನ್ ಆದ ನಂತರ ಅವ್ರಿಗೆ ತುಂಬ ಟೈಮ್ ಕೂಡ ಸಿಕ್ಕಿದೆ. ಅಂದರೆ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು. ಯಾಕಂದರೆ ಅವರು ಆಡಿಷನ್ ರೌಂಡ್ ಟಿವಿಯಲ್ಲಿ ಬರೋದನ್ನು ನೋಡಿರ್ತಾರೆ, ಉಳಿದ ಪಾರ್ಟಿಸಿಪೆಂಟ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಅದನ್ನು ಕೂಡ ನೋಡಿರ್ತಾರೆ. ಸೊ ಅದರ ಬೇಸಿಸಲ್ಲಿ ಅವ್ರಿಗೊಂದು ಟೈಮ್ ಸಿಕ್ಕಿದೆ. ಮತ್ತು ಸರ್ ಹೇಳಿದಾಗೆ ಇವತ್ತಿಗೆ ಸಾಕಷ್ಟು ಸೋರ್ಸಸ್ಗಳಿದೆ ಅವರಿಗೆ ಡೆವಲಪ್ ಆಗಲಿಕ್ಕೆ, ಮತ್ತು ವೈಯಕ್ತಿಕವಾಗಿ ಪ್ರೆಸೆಂಟೇಷನನ್ನು ಡೆವಲಪ್ ಮಾಡಲಿಕ್ಕೂ ಕೂಡ, ಮತ್ತು ಅವರ ಕಂಟೆಂಟನ್ನು ಡೆವಲಪ್ ಮಾಡಲಿಕ್ಕೂ ಕೂಡ ಭಾಳಷ್ಟು ಅವರಿಗೊಂದು ಟೈಮ್ ಸಿಕ್ಕಿದೆ, ಒಂದು ಸ್ಪೇಸ್ ಸಿಕ್ಕಿದೆ. ಇಲ್ಲಿ ತನಕ ಅವರು ಸ್ಕೂಲಲ್ಲಿ ಭಾಷಣ ಮಾಡಿರ್ಬೋದು, ಬಟ್ ಅಲ್ಲಿ ಒಂದು ಲಿಮಿಟೆಡ್ ಆಡಿಯನ್ಸ್ ಇತ್ತು. ಮತ್ತೆ ನೋಡುವಂತ ಎಲ್ಲ ಆಡಿಯನ್ಸ್ಗಳು ಕೂಡ ಅವರಿಗೆ ಒಂದಲ್ಲ ಒಂದು ರೀತಿ ಪರಿಚಿತರಾಗಿದ್ರು. ಆದರೆ ಈಗ ಒಂದು ಟಿವಿಯಲ್ಲಿ ಬರ್ಲಿಕ್ಕೆ ಹೋಗಿ ಅವರ ಆಡಿಯನ್ಸ್ ಬೇಸ್ ಜಾಸ್ತಿ ಆಗಿದೆ. ಇದನ್ನೆಲ್ಲವನ್ನು ಕೂಡ ಅವರು ತಿಳ್ಕೊಂಡು ಒಳ್ಳೆ ರೀತಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ನಮ್ಗೆ ಬಹಳಷ್ಟು ಕಷ್ಟ ಆಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ಟಾಪ್ 40 ನಾವು ಏನನ್ನು ಆಡಿಷನ್ ಇಂದ ಸೆಲೆಕ್ಟ್ ಮಾಡಿದೆವೋ ಅವ್ರು ಈಗ ಅಂತೂ ಇನ್ನೂ ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್.
ಖಂಡಿತವಾಗಿ ಸರ್, ನಿಮ್ಮ ಅಪೂರ್ವವಾದ ಅಭಿಪ್ರಾಯಗಳು ನಮ್ಮ ಸ್ಪರ್ಧಾರ್ಥಿಗಳಿಗೆ ಪ್ರೇರಣೆಯಾಗಲಿದೆ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿರುವಂತಹ ಭಾಷಣ ಸ್ಪರ್ಧೆ. ಈ ಸ್ಪರ್ಧೆಯ ಆಡಿಷನ್ ರೌಂಡ್ ಅಲ್ಲಿ ಸ್ಪರ್ಧಾರ್ಥಿಗಳಿಗೆ ತಮ್ಮದೇ ಆಯ್ಕೆಯ ವಿಷಯವನ್ನ ನೀಡಲಾಗಿತ್ತು. ಆದರೆ ಇಂದಿನಿಂದ ನಾವು ಅವರಿಗೆ ಒಂದು ಹೊಸ ವಿಷಯವನ್ನ ನೀಡ್ತಾ ಇದ್ದೇವೆ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ಈ ಸುತ್ತಿನಲ್ಲಿ ನೀಡಿರುವಂತಹ ವಿಷಯ ನನ್ನ ಸಂಸ್ಕೃತಿ ನನ್ನ ಪರಂಪರೆ. ನಮ್ಮ ಜೀವನದಲ್ಲಿ ಆಕಾರವನ್ನ ನೀಡುವುದು ಸಂಸ್ಕೃತಿಯಾದರೆ ಹೃದಯದಲ್ಲಿ ಬೇರೂರಿರುವಂಥದ್ದು ಪರಂಪರೆ. ತಮ್ಮ ಹೊಸ ಆಲೋಚನೆ, ಚಿಂತನೆ, ಆತ್ಮವಿಶ್ವಾಸದ ಮಾತುಗಳನ್ನ ಆಡಲು 40 ಜನ ಸ್ಪರ್ಧಿಗಳು ಕಾತುರರಾಗಿದ್ದಾರೆ. ಬನ್ನಿ ನಮ್ಮ ಮೊದಲಿನ ಸ್ಪರ್ಧಿಯನ್ನ ಕರೆಯೋಣ. ಇಂದಿನ ಸಂಚಿಕೆಯ ಮೊದಲನೆಯ ಸ್ಪರ್ಧಿ ಯುಕ್ತ ಆರ್ ಭಟ್ ಉಡುಪಿಯಿಂದ. ಯುಕ್ತ, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಈ ಒಂದು ರೌಂಡ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಆ್ಯಂಡ್ ಪ್ರಿಪರೇಷನ್ಸ್ ಹೇಗಿತ್ತು? ಹೊಸ ಒಂದು ಟಾಪಿಕ್ ಒಂದಿಗೆ ಬಂದಿದ್ದೀರಾ ನೀವು. ಪ್ರಿಪರೇಷನ್ಸ್ ಹೇಗಿತ್ತು? ಎಫರ್ಟ್ಸ್ ಜಾಸ್ತಿ ಇತ್ತು, ಯಾಕಂದರೆ ದೊಡ್ಡ ವೇದಿಕೆ, ದೊಡ್ಡ ಅವಕಾಶ, ಮಿಸ್ ಮಾಡ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಹೀಗೆ ಸ್ಟುಡಿಯೋ ಸೆಟ್, ಹೀಗೆ ಕ್ಯಾಮರಾಸ್ ಎಲ್ಲ ಫೇಸ್ ಮಾಡೋದು ಹೊಸ ಎಕ್ಸ್ಪೀರಿಯನ್ಸ್, ಫುಲ್ ಆಫ್ ಕ್ಯೂರಿಯಾಸಿಟಿ. ಸ್ವಲ್ಪ ಒಂದು ಏನೋ ಒಂದು ಹೊಸತನ್ನು ನಾನು ಫೇಸ್ ಮಾಡ್ತಿದ್ದೇನೆ ಅಂತ ಒಂದು ಖುಷಿ ಸಹ ಉಂಟು. ಐ ಆಮ್ ಲಕ್ಕಿ ಟು ಬಿ ಹಿಯರ್. ಓಕೆ, ಹಾಗಾದರೆ ಪ್ರಿಪ್ರೇಷನ್ಸ್ ಭಾರಿ ಜೋರಲ್ಲೇ ನಡೆದಿದೆ ಯುಕ್ತ. ಸೊ ನಿಮ್ಮ ಮುಖದಲ್ಲೇ ಗೊತ್ತಾಗ್ತಾ ಇದೆ ಅಷ್ಟೊಂದು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸಂಸ್ಕಾರಃ ಹಿ ಮನುಷ್ಯಾಣಾಂ ಸಂಸ್ಕೃತಿಂ ಜೀವವಂತಿತೆ. ಸಂಸ್ಕಾರಗಳೇ ಮನುಷ್ಯನನ್ನು ಮನುಷ್ಯನನ್ನಾಗಿಸುತ್ತದೆ. ಈ ಸಂಸ್ಕಾರಗಳು ಸಂಸ್ಕೃತಿಯನ್ನು ಜೀವಂತವಾಗಿರಿಸುತ್ತದೆ. ಎಲ್ಲರಿಗೂ ನಮಸ್ಕಾರ. ನಾನು ಯುಕ್ತಾರ್ ಭಟ್ 9ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಬಗ್ಗೆ 2 ಮಾತುಗಳನ್ನಾಡಲು ಇಚ್ಛಿಸುತ್ತಿದ್ದೇನೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅಂದರೆ ತಂದೆ, ತಾಯಿ, ಗುರು ಮತ್ತು ಅತಿಥಿಗಳನ್ನು ನಾವು ದೇವರಂತೆ ಕಂಡು ಪೂಜಿಸಬೇಕು ಎಂಬುದನ್ನು ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆಯಿಂದ ತಿಳಿದಿರುತ್ತೇನೆ. ಮಾನವನ ಜೀವನವನ್ನು ಶ್ರೀಮಂತಗೊಳಿಸುವುದೇ ಅವನಲ್ಲಿರ್ತಕ್ಕಂಥ ಸಂಸ್ಕೃತಿ, ಸಂಪ್ರದಾಯ ಮತ್ತು ಅವನು ನಡೆದು ಬಂದಿರುವಂತಹ ಪರಂಪರೆ. ನನ್ನ ಭಾರತೀಯ ಸಂಸ್ಕೃತಿ ವಿಭಿನ್ನವಾದದ್ದು. ಅನೇಕ ಸಂಸ್ಕೃತಿಗಳು, ಸಂಸ್ಕಾರಗಳು, ಆಚಾರ ವಿಚಾರ, ಹಬ್ಬ ಹರಿದಿನ, ಕಲೆ, ಸಾಹಿತ್ಯಗಳಿಂದ ತುಂಬಿರುವಂತಹ ವಿಭಿನ್ನವಾದ ದೇಶ ನನ್ನ ಭಾರತ. ಈ ವೈವಿಧ್ಯತೆಯೇ ನನ್ನ ದೇಶದ ವೈಶಿಷ್ಟ್ಯ. ನನ್ನ ಭಾರತೀಯ ಸಂಸ್ಕೃತಿ ನನಗೆ ಶಿಸ್ತಿನ ಮೌಲ್ಯಗಳನ್ನು, ಧರ್ಮ, ಕರ್ಮ, ನೈತಿಕತೆಯ ಮಹತ್ವವಾದ ಪಾಠಗಳನ್ನು ಕಲಿಸಿದೆ. ಇಷ್ಟೇ ಯಾಕೆ, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಪಂಚಭೂತದವರೆಗೂ ಪ್ರೀತಿಸಿ, ಗೌರವಿಸಿ, ಆರಾಧಿಸುವುದನ್ನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ನನಗೆ ತಿಳಿಸಿದೆ. ನನ್ನ ಪರಂಪರೆ ನನಗೆ ಒಗ್ಗಟ್ಟಿನಿಂದ ಇರುವ ಶಕ್ತಿ, ಹಾಗೆ ಹಬ್ಬ ಹರಿದಿನ ಬಂದಾಗ ಒಟ್ಟಾಗಿ ಆ ಹಬ್ಬಗಳಲ್ಲಿ ಭಾಗವಹಿಸುವ ಸಂಪ್ರದಾಯ, ಅತಿಥಿ ದೇವೋಭವದ ಭಾವನೆಗಳನ್ನು ನನಗೆ ನನ್ನ ಪರಂಪರೆ ತಿಳಿಸಿದೆ. ಯೋಗ, ನೃತ್ಯ, ನಾಟ್ಯ, ಸಂಗೀತ, ಆಯುರ್ವೇದ ಇವುಗಳೆಲ್ಲ ನಮ್ಮ ಪರಂಪರೆ ಕೆಲವು ಮೌಲ್ಯವಾದ ಉಡುಗೊರೆಗಳಾಗಿವೆ. ಗುರು ಹಿರಿಯರ ಪಾದಮುಟ್ಟಿ ಆಶೀರ್ವಾದವನ್ನು ಪಡೆಯುವ, ಕರಗಳನ್ನು ಜೋಡಿಸಿ ಎಲ್ಲರನ್ನೂ ಸ್ವಾಗತಿಸುವ, ಹಾಗೆಯೇ ಅನ್ನವನ್ನು ಪ್ರಸಾದವೆಂದು ಕಣ್ಣುಗಳಿಗೆ ಒತ್ತಿಕೊಂಡು ಬಾಯಿಗಿಡುವ ಸಂಸ್ಕೃತಿ, ಸಂಪ್ರದಾಯ ನನ್ನದಾಗಿದೆ. ಆಹಾರವಿಲ್ಲದೆ ಮನುಷ್ಯನು ಬಾಳಬಹುದು, ಆದರೆ ಆಚಾರವಿಲ್ಲದೆ ಮನುಷ್ಯನು ಬಾಳಲು ಸಾಧ್ಯವೇ ಇಲ್ಲ. ಇತ್ತೀಚೆಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಮರೀಚಿಕೆಯ ಸುಖವನ್ನರಸಿ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಪಾಲಿಸುತ್ತಿದ್ದೇವೆ, ಮನ ಮಾಡಿದ್ದೇವೆ. ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವೇ ಎಷ್ಟು ಶ್ರೀಮಂತವಾಗಿರುವಾಗ ನಮಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಪಾಲಿಸುವ ಅಗತ್ಯತೆ ಇನ್ನೂ ಬರಲಿಲ್ಲ. ಈ ನಿಟ್ಟಿನಲ್ಲಾದರೂ ನಾವು ಎಚ್ಚೆತ್ತುಕೊಳ್ಳಲೇಬೇಕು. ನಮ್ಮ ಮೂಲ ಸಂಸ್ಕೃತಿ, ಮೂಲ ಸಂಪ್ರದಾಯ, ಮೂಲ ಪರಂಪರೆ ಏನಿದೆಯೋ ಅದಕ್ಕೆ ನಾವು ಮತ್ತೆ ಮರಳಲೇಬೇಕು. ಹಾಗಾಗಿ ಇವುಗಳೆಲ್ಲ ಪದಗಳಿಗೆ ಮಾತ್ರ ಸೀಮಿತವಾಗದೆ ನಾವು ಯುವ ಜನಾಂಗ ಎಲ್ಲರೂ ಸೇರಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಯನ್ನು ಉಳಿಸಲು ದಿಟ್ಟ ಹೆಜ್ಜೆ ಇಡಲೇಬೇಕೆಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಧರ್ಮೋ ರಕ್ಷಿತೆ ರಕ್ಷಿತಃ. ಓಕೆ ಯುಕ್ತ, ಬಹಳಷ್ಟು ನಿಗದಿತವಾದ ಟೈಮಲ್ಲಿ ಮುಗಿಸಿ ಬಿಟ್ಟಿದ್ದೀರಾ. ಹೇಗನಿಸ್ತು ನಿಮಗೆ?
ನೀವು ಹೇಳಿರುವಂತಹ ವಿಚಾರಗಳು ಹೇಗೆ ಅಂತ ಖುಷಿ ಆಯ್ತಾ ಈ ಒಂದು ವಿಷಯದ ಬಗ್ಗೆ? ಹಾಂ, ಖುಷಿ ಆಯ್ತು ಮ್ಯಾಮ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಹಾಗಾದರೆ ನಮ್ಮ ಜಡ್ಜಸ್ ಕಾಯ್ತಾ ಇದ್ದಾರೆ ಕಮೆಂಟ್ಸನ್ನು ಕೊಡಲಿಕ್ಕೆ. ಕಮೆಂಟ್ಸ್ ಬರ್ತದ, ಕಾಂಪ್ಲಿಮೆಂಟ್ಸ್ ಬರ್ತದ ನೋಡೋಣ. ಸೊ ಶ್ರೀತಾ ಅಲ್ವಿಂದಾಂತಿ ಸರ್ ನಮ್ಮೊಂದಿಗಿದ್ದಾರೆ. ಅಲ್ವಿಂದಾಂತಿ ಸರ್, ಈ ಒಂದು ಪರ್ಫಾರ್ಮೆನ್ಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯುಕ್ತ, ಎಸ್ ಸರ್. ಯುಕ್ತದಿಂದ ಏನೋ ಇದೆಯಲ್ಲ ಭಾರತದಲ್ಲಿ, ಏನಾದರೂ ಗೊತ್ತಾ? ಅಂದರೆ ಸರ್, ಯುಕ್ತ ಹೆಸರಿನವರು, ಅದು ಕೂಡ ಹುಡುಗಿ, ಅವನೊಂದು ಸಾಧನೆ ಮಾಡಿದ್ದಾರೆ, ಗೊತ್ತಾ? ಮಿಸ್ ವರ್ಲ್ಡ್. ಓಕೆ, ಯುಕ್ತ ಮುಖಿ. ಹೌದು. ಹಾಗೆ ಇದೆ ನಿಮ್ಮ ಮುಖ. ಓಕೆ, ಫಸ್ಟ್ ಕಂಟೆಸ್ಟೆಂಟ್ ನೀವು ಆಡಿಷನಲ್ಲಿ ವಿನ್ ಆಗಿ ನೀವು ಬಂದಿದ್ದೀರಿ. ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಇದೆ, ಬರೋ ಖುಷಿಯಾಯಿತು. ಭಾಷಣವನ್ನು ಸಂಸ್ಕೃತದಿಂದ ಆರಂಭಿಸಿ ಸಂಸ್ಕೃತದಿಂದ ಎಂಡ್ ಮಾಡಿದ್ದೀರಿ. ನಡುವೆ ನಿಮ್ಮ ಭಾಷಣದಲ್ಲಿ ಅನೇಕ ರೈಮಿಂಗ್ ವರ್ಡ್ಸ್ ಇತ್ತು, ಇದು ಆಡಿಯನ್ಸ್ಗೆ ಕ್ಯಾಚಿ ಆಗ್ತದೆ, ಅದನ್ನು ಬಳಸ್ಕೊಂಡಿದ್ದೀರಿ. ಕಾನ್ಫಿಡೆನ್ಸ್ ಲೆವೆಲು ಒಳ್ಳೆದಿತ್ತು, ಐ ಕಾಂಟ್ಯಾಕ್ಟ್ ಕೂಡ ಒಳ್ಳೆದಿತ್ತು. ನಮ್ಮ ಮೂಲ ಪರಂಪರೆಗೆ ಹಿಂದಕ್ಕೆ ಹೋಗಬೇಕು ಅಂತೇಳಿ ನಿಮ್ಮ ಆಶಯ. ನಾವು ನಮ್ಮ ಮೂಲ ಪರಂಪರೆ, ನಾವು ಕಾಡಿನಲ್ಲಿದ್ದೇವಲ್ವ, ಅಲೆದಾಡ್ತಾ ಇದ್ದೆವು, ಅಲ್ಲಿ ಹಿಂದಕ್ಕೆ ಹೋಗಲಿಕ್ಕೆ ಆಗುತ್ತಾ? ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನಾದರೂ ಹೇಳಿಕೊಂಡ? ನನ್ನ ಪ್ರಕಾರ ಮೂಲ ಸಂಸ್ಕೃತಿ, ಮೂಲ ಸಂಪ್ರದಾಯ ಏನು ಹೇಳಿದರೆ, ಈಗ ನನ್ನ ಅಜ್ಜ ಮೊದಲಿಗೆ ಅವರದ್ದು ಯಾವಾಗಲೂ ಇದೊಂದು ಹ್ಯಾಬಿಟ್, ಕಾಲು ಕೈ ತೊಳೆದು ಮನೆಯೊಳಗೆ ಕಾಲಿಡುದು, ಯಾವಾಗಲೂ ಹೊರಗೆ ಹೋಗಿ ಬಂದರೆ ಕಾಲು ಕೈ ತೊಳೆದು ಮನೆಯೊಳಗೆ ಇಡುದು. ಇದು ನಮಗೆ ಫಸ್ಟಿಗೆ ನಮಗೆ ಇದರದ್ದು ಮೀನಿಂಗ್ ಅಂತ, ಇದರದ್ದು ಅರ್ಥ ಎಂತ ಅಂತ ಆ್ಯಕ್ಚುಲ್ ಗೊತ್ತಿರಲಿಲ್ಲ. ಕೋವಿಡ್ ಬಂದ ನಂತರ ಅದರದ್ದು ವ್ಯಾಲ್ಯೂಸ್ ನಮಗೆ ಗೊತ್ತಾಯಿತು. ಮತ್ತೆ ನಾವೆಲ್ಲರೂ ಮನೆಯವರೆಲ್ಲರೂ ಸೇರಿ ಕಾಲು ಕೈ ತೊಳೆದೆ ಮನೆಯೊಳಗಡೆ ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಪ್ರದಾಯ ಸರ್. ಹೌದು, ನಮಸ್ಕಾರವು ಕೂಡ ಕೋವಿಡ್ನ ಮೊದಲು ಕೂಡ ಇತ್ತು, ನಾವು ಟಚ್ ಮಾಡ್ತಿರ್ಲಿಲ್ಲ ಅಲ್ಲ? ಎಸ್ ಸರ್. ಓಕೆ, ನಿರಂತರವಾಗಿ ಎಪಿಸೋಡ್ಸ್ಗಳು ಮುಂದುವರಿಯುತ್ತವೆ. ಸೊ ನನ್ನ ಪ್ರಕಾರ ನೀವು ಮುಂದಿನ ಸುತ್ತಿಗೆ ಖಂಡಿತ ಬರುತ್ತೀರಿ, ಆದರೆ ಎಪಿಸೋಡ್ನ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಎಲ್ಲ ಭಾಷಣ ಸಾದರಪಡಿಸಿದ ರೀತಿ, ಜಸ್ಟಸ್, ಐ ಕಾಂಟ್ಯಾಕ್ಟ್ ಎಲ್ಲ ಸೂಪರ್ಬ್ ಇದೆ. ಭಾಳ ಚೆನ್ನಾಗಿ ಹೇಳಿದ್ದೀರಿ. 9th ಸ್ಟ್ಯಾಂಡರ್ಡ್ನಲ್ಲಿ ಇದ್ದೀರಿ, ತಮಗೆ ತುಂಬ ಭವಿಷ್ಯ ಇದೆ. ಅನೇಕ ಭಾಷಣಗಾರರನ್ನು ನೀವು ಕೇಳಬೇಕಾಗತ್ತೆ. ಒಂದು ಅದ್ಭುತ ಭಾಷಣಗಾರ್ತಿ ತಾವು ಆಗ್ತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಶ್ರೇಯಸ್ ಕೋಟ್ಯಾನ್ ಸರ್, ನಿಮ್ಮ ಒಂದು ಕಮೆಂಟ್ಸನ್ನು, ಕಾಂಪ್ಲಿಮೆಂಟ್ಸನ್ನು ನಮ್ಮ ಯುಕ್ತ ಅವರಿಗೆ ಕೊಡಬೇಕು. ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಏನಂತ ತುಂಬ ಇಷ್ಟ ಆಯ್ತು ನನಗೆ. ಯಾಕಂತ ಹೇಳಿದರೆ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದರಲ್ಲಿ ಏನಂತ ಹೇಳಿ ನಿಮ್ಮ ಪ್ರೊನೌನ್ಸಿಯೇಷನ್. ಸೊ ಕನ್ನಡ ಮತ್ತು ಸಂಸ್ಕೃತ ಎರಡನ್ನೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ನೀವು ಪ್ರೊನೌನ್ಸ್ ಮಾಡ್ತೀರಿ, ಆ್ಯಂಡ್ ದಟ್ಸ್ ರಿಯಲಿ ಅ ವೆರಿ ಗುಡ್ ಸ್ಟ್ರೆಂತ್ ಆಫ್ ಯುವರ್ಸ್. ಅದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ಮತ್ತು ತುಂಬ ಕ್ಯಾಶುವಲ್ ಆಗಿ ನೀವು ಮಾತಾಡೋದಿಲ್ಲ. ದಿಸ್ ಆರ್ ಆಲ್ ಎಕ್ಸ್ಟ್ರಾರ್ಡಿನರಿ ಸ್ಟ್ರೆಂತ್. ಬಟ್ ಕೆಲವು ಪಾಯಿಂಟ್ಸ್ಗಳನ್ನು ನಾನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಪ್ರತಿಯೊಂದು ಟಾಪಿಕ್ಗೂ ಅದರದ್ದೇ ಆದಾಗಿರುವಂಥ ಒಂದು ಭಾವನೆ ಇರ್ತದೆ. ಈಗ ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಅಂತ ಹೇಳುವಂಥದ್ದು ಅದು ತುಂಬ ಸೀರಿಯಸ್ ಆಗಬೇಕು ಅಂತಲ್ಲ. ಸೊ ನಾವು ಅದನ್ನು ಸ್ವಲ್ಪ ಕ್ಯಾಶುವಲ್ ಆಗಿ ಹೇಳ್ಬೋದು, ಯಾಕಂದರೆ ನನ್ನದು ಅನ್ನೋದು ಯಾವತ್ತೂ ಪ್ರತಿ ಸಲ ಸೀರಿಯಸ್ ಆಗಬೇಕಂತಿಲ್ಲ. ಸೊ ನಿಮ್ಮಲ್ಲಿ ಸ್ವಲ್ಪ ಸೀರಿಯಸ್ ಇನ್ಕ್ಲಿನೇಷನ್ ಇತ್ತು, ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅದಕ್ಕೆ ಬೇರೆ ಭಾವನೆಗಳನ್ನು ಕೊಡಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಅದು ಸ್ವಲ್ಪ ಹ್ಯಾಪಿಯ ಅಥವಾ ಒಂದು ನ್ಯಾಚುರಲ್ ಫೀಲಿಂಗ್ಸ್ಗಳನ್ನು ನೀವು ಇನ್ನೂ ಹೆಚ್ಚು ತರಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಒಳ್ಳೇದಾಗ್ತದೆ ಅಂತ ಅಂದ್ಕೊಳ್ತೇನೆ. ಮತ್ತು ಸ್ವಲ್ಪ ನನಗೆ ನಿಮ್ಮದು ಕಾನ್ಫಿಡೆನ್ಸ್ ಇತ್ತು, ಹೌದು, ಬಟ್ ಸ್ವಲ್ಪ ಒಂದು ರೀತಿ ಹಿಂಜರಿಕೆ ಇತ್ತು ಶಬ್ದಗಳ ಪ್ರಯೋಗದಲ್ಲಿ. ಮೇ ಬಿ ನೀವು ಕ್ಯಾಮರಾವನ್ನು ಫಸ್ಟ್ ಟೈಮ್ ಫೇಸ್ ಮಾಡೋದ್ರಿಂದ ಅದಾಗಿರ್ಬೋದು. ಸೊ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನೆಕ್ಸ್ಟ್ ರೌಂಡಿಗೆ ನೀವು ಹೋಗೋದಂತ ಆದರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ಅದನ್ನು ತುಂಬ ವೈಡರ್ ಆ್ಯಂಗಲಲ್ಲಿ ನೀವು ಮಾತಾಡಿದ್ರಿ, ಓಕೆ. ಬಟ್ ಅದರ ನೆಕ್ಸ್ಟಿಗೆ ನಮ್ಮ ಇಮಿಡಿಯೇಟ್ ಆಗಿಯೂ ಕೂಡ ಕೆಲವು ಸಂಸ್ಕೃತಿ ಇರ್ತದೆ. ಅಂದರೆ ಏನಂತ ಹೇಳಿದರೆ, ತುಂಬ ಕಾನ್ಸ್ಟೆಂಟ್ ಅಲ್ಲ ಅದು. ಸಂಸ್ಕೃತಿ ಅನ್ನೋದು ಈ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಇವಾಲ್ವ್ ಆಗ್ತಿರುವಂತಹ ಟರ್ಮ್. ಯಾಕಂದರೆ ಸರ್ ಹೇಳಿದರು, ನಾವು ಹಿಂದಿದ್ದ ಸಂಸ್ಕೃತಿಯನ್ನು ನಾವು ಕಾಡಲ್ಲಿದ್ವಿ, ಬಟ್ ನಾವು ಕಾಡಲ್ಲಿ ಈಗ ಬದುಕ್ತಿಲ್ಲ ಅಲ್ಲ, ನಾವು ಅದನ್ನು ಚೇಂಜ್ ಮಾಡ್ತಾ ಬರ್ತಿದ್ದೇವೆ. ಸೊ ಸಂಸ್ಕೃತಿಯು ಕೂಡ ಒಂದು ಟ್ರಾನ್ಸ್ಫಾರ್ಮೇಟಿವ್ ಆಗಿ ಅದನ್ನು ನಾವು ನೋಡುವಂತಹ ಒಂದು ಅವಶ್ಯಕತೆ ಇದೆ, ಅದನ್ನು ಸ್ಟ್ಯಾಗ್ನೆಂಟ್ ಅಲ್ಲ. ಸೊ ನಾವು ಪ್ರತಿ ಸಲ ಹಿಂದಕ್ಕೆ ಹೋಗ್ಬೇಕಂತಿಲ್ಲ, ಹಿಂದಿನ ಒಳ್ಳೆಯ ಅಂಶಗಳನ್ನು ತಕೊಂಡು ನಾವು ಮುಂದಕ್ಕೆ ಹೋಗಲಿಕ್ಕೆ ಪಾಸಿಬಿಲಿಟಿ ಇರ್ತದೆ. ಅಂದರೆ ಟ್ರೆಡಿಷನ್ ಮತ್ತು ಮಾಡರ್ನಿಟಿ ಎರಡರ ಒಂದು ಮಿಕ್ಸ್ ನಮಗೆ ಇವತ್ತಿನ ಸಿಚುವೇಶನಲ್ಲಿ ಅಗತ್ಯ ಇದೆ. ಇದು ಎಲ್ಲ ವಿಷಯಕ್ಕೂ ಕೂಡ ಹೌದು. ಸೊ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಇನ್ನು ನೆಕ್ಸ್ಟ್ನ ಸ್ಪೀಚ್ಗಳಿಗೆ ನೀವು ಪ್ರಿಪೇರ್ ಆಗಿ. ಸೊ ಯುಕ್ತ, ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ಸ್ ಇದೆ, ನೀವು ಇನ್ನೂ ಉತ್ತಮ ವಾಗ್ಮಿ ಆಗಲಿಕ್ಕೆ ಪಾಸಿಬಿಲಿಟೀಸ್ ಅನ್ನಿದೆ. ಸೊ ಹಾಗಾಗಿ ನಿರಂತರವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇರಿ. ಆಲ್ ದ ಬೆಸ್ಟ್.
ಥ್ಯಾಂಕ್ ಯು ಸರ್. ತೀರ್ಪುಗಾರರ ಅಭಿಪ್ರಾಯವನ್ನ ಕೇಳಿದ್ದೇವೆ. ತೀರ್ಪುಗಾರರಿಗೆ ನಾನು ಕೇಳುವಂಥದ್ದು, ನಮ್ಮ ಕಾಂಟೆಸ್ಟೆಂಟ್ನ ಬಗ್ಗೆ, ನಾವು ಇವರು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾ ಇದ್ದಾರಾ ಅಥವಾ ವೇಟಿಂಗ್ ಲಿಸ್ಟ್ಗೆ ಹೋಗ್ತಾ ಇದ್ದಾರಾ? ಯುಕ್ತ, ನಾವು ನಿಮ್ಮನ್ನು ಸ್ವಲ್ಪ ಟೈಮಿಗೆ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೇವೆ. ಎಂಡಲ್ಲಿ ನಾವು ರಿಸಲ್ಟ್ ನಿಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು. ಓಕೆ, ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ನೀವು ನಿಮಗೆ ಒಳ್ಳೆ ರೀತಿಯ ಕಾಂಪ್ಲಿಮೆಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಕಾಂಪ್ಲಿಮೆಂಟ್ಸ್ ಅಂತ ಹೇಳುವಂಥದ್ದು ಮುಖ್ಯ ಆಗಿರ್ತದೆ. ಸೊ ಆಲ್ ದ ಬೆಸ್ಟ್ ಕೂಡ. ಹೇಗೆ ಮುಂದಿನ ವೇಟಿಂಗ್ ಲಿಸ್ಟಲ್ಲಿ ನೀವು ಏನು ಸೆಲೆಕ್ಟ್ ಆಗ್ತೀರಾ ಇಲ್ವಾ ನೋಡೋಣ. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಈಗಾಗಲೇ ಮೊದಲನೆಯ ಸ್ಪರ್ಧೆಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರಿ. ಈಗ ಎರಡನೆಯ ಸ್ಪರ್ಧೆಯನ್ನ ನಮ್ಮ ಸ್ಪರ್ಧಾ ಕಣಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಎರಡನೆಯ ಸ್ಪರ್ಧಿ ವಿಶ್ವ ಫಕೀರಪ್ಪ ಕಲ್ಲೇನವರ್. ನಮಸ್ಕಾರ ವಿಶ್ವ ಅವರೇ. ನಮಸ್ಕಾರ ಮೇಡಮ್. ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು? ಜೋರಾಗಿತ್ತಾ? ಹಾಗೇನಿರಲಿಲ್ಲ. ನಮಗೆ ಈಗ ನಾನು 10th, ನಮಗೆ ರಜೆಯಲ್ಲಿ ಕೂಡ ಕ್ಲಾಸ್ ಇರ್ತದೆ. ನಮ್ಮ ಟೀಚರ್ಸ್ ತಗೊಳ್ಳಿಲ್ಲ ಅಂದರೂ ನಮಗೆ ಬೇರೆ ಕ್ಲಾಸಸ್ ಇರ್ತದೆ. ನಾನು ಮೊನ್ನೆ ಬರ್ಕೊಂಡದ್ದು, ಇವತ್ತು ನಿನ್ನೆ ಕುತ್ಕೊಂಡು ಓದಿದ್ದು. ಓಕೆ, ಸೊ ಬರ್ದು ಓದಿದ್ದೀರಾ ಹಾಗಾದ್ರೆ. ಹೌದು. ಸೊ ಪ್ರಿಪರೇಷನ್ಸ್ ವಿಶ್ವ ಅವರ ಮುಖದಲ್ಲಿ ಕಾಣ್ತಾ ಇದೆ, ಭಾರಿ ಜೋರಾಗಿ ನಡೆದಿದೆ ಅಂತ. ಸೊ ನಾವು ನಿಮಗೆ ಟೈಮನ್ನು ಕೊಡ್ತಾ ಇದ್ದೇವೆ ಈಗ. ಸೊ ನಿಮ್ಮ ಕಾಂಪಿಟೇಷನ್ ಈಗ ಶುರುವಾಗಲಿಕ್ಕಿದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ಶುಭೋದಯ. ಇಂದು ಈ ಅಭಿವ್ಯಕ್ತ ವೇದಿಕೆಯಲ್ಲಿ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸಲು ನನಗೆ ಸಿಕ್ಕಂತಹ ವಿಷಯ ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಮನೆಗೆ ಬಂದಂತಹ ಅತಿಥಿಗಳನ್ನು, ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗಳನ್ನು, ನಮಗೆ ವಿದ್ಯಾದಾನವನ್ನು ನೀಡಿದಂತಹ ಗುರುಗಳನ್ನು, ನಮ್ಮ ಬದುಕಿನಲ್ಲಿ ಮೌಲ್ಯವನ್ನು ತುಂಬಿದ ಎಲ್ಲರನ್ನೂ ಗೌರವದಿಂದ ಕಾಣು. ಅವರೆಲ್ಲರನ್ನೂ ದೇವರಂತೆ ಕಾಣು. ಇದೇ ನನ್ನ ಈ ನಾಡಿನ, ನನ್ನ ಈ ಮನೆಯ ಸಂಸ್ಕೃತಿಯಾಗಿದೆ. ಇಂಥ ಅದ್ಭುತ ಸಂಸ್ಕೃತಿಯನ್ನು ನಾವು ಬೇರೆ ಯಾವ ನಾಡಿನಲ್ಲೂ ಕಾಣಲು ಸಾಧ್ಯವಿಲ್ಲ. ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಈ ಮಾತಿನ ಅರ್ಥ ಏನು ಗೊತ್ತಾ? ಯಾವ ಮನೆಯಲ್ಲಿ ಒಂದು ಹೆಣ್ಣನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಎಂತಹ ಅದ್ಭುತವಾದ ಮಾತಲ್ಲವೇ? ಒಂದು ಕುಟುಂಬದ ಏಳಿಗೆಯಲ್ಲಿ ಒಂದು ಹೆಣ್ಣಿನ ಪಾತ್ರ ಬಹುಮುಖ್ಯ. ಇಂತಹ ಹೆಣ್ಣನ್ನು ಪೂಜಿಸುವಂತಹ ಸಂಸ್ಕೃತಿ ನಮ್ಮದು, ನನ್ನದು. ಅಷ್ಟೇ ಅಲ್ಲ, ಪ್ರಕೃತಿಯ ಪ್ರತಿ ತತ್ವದಲ್ಲಿ, ಉಣ್ಣುವ ಅನ್ನದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ಕಾಣುವಂತಹ ಸಂಸ್ಕೃತಿ ನಮ್ಮದು. ಇಂತಹ ಸಂಸ್ಕೃತಿ ಪದ್ಧತಿ ಬೇರಾವ ನಾಡಿನಲ್ಲೂ ಇನ್ನೂ ಹುಟ್ಟಿಲ್ಲ. ಅಂತಹ ಅದ್ಭುತವಾದ ಸಂಸ್ಕೃತಿಯನ್ನು ನಮ್ಮ ನಾಡಿನಲ್ಲಿ ನಾವು ಹೊಂದಿದ್ದೇವೆ. ನನ್ನ ನಾಡಿನಲ್ಲಿ ನಾನು ಹೊಂದಿದ್ದೇನೆ. ಅದೇ ರೀತಿ ಮೊದಲೆಲ್ಲ ನಮ್ಮಲ್ಲಿ ಕೂಡು ಕುಟುಂಬಗಳು. ಮನೆಯಲ್ಲಿ ಎಲ್ಲರೂ ಒಂದಾಗಿರುತ್ತಿದ್ದರು, ಎಲ್ಲರಲ್ಲೂ ಒಗ್ಗಟ್ಟಿರುತ್ತಿತ್ತು, ಪ್ರತಿಯೊಬ್ಬರಿಗೂ ಸಂಬಂಧಗಳ ಬೆಲೆ ಗೊತ್ತಿರುತ್ತಿತ್ತು. ಅಷ್ಟೇ ಅಲ್ಲ, ಸಭ್ಯತೆ ಎಂಬುದು ಎಲ್ಲರಲ್ಲೂ ಒಡಮೂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಭ್ಯತೆ ಎಂಬುವುದೇ ಇಲ್ಲ. ಮೊದಲಿಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮವರೇ ಗೌರವಿಸ್ತಿಲ್ಲ, ನಮ್ಮ ಸಂಸ್ಕೃತಿಯನ್ನು ನಮ್ಮವರೇ ಅರಿತುಕೊಂಡಿಲ್ಲ. ನಮ್ಮ ಸಂಸ್ಕೃತಿ ಅಗಳವನ್ನು ಯಾರೂ ಅರಿತಿಲ್ಲ. ಪರ ಸಂಸ್ಕೃತಿಯರಿಗೆ ವಾಳ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಹಾಗೆ ಹೀಗೆ ಅಂತ ತೆಗೆಳ್ತಾ ಇದ್ದಾರೆ. ಆದರೆ ನಮ್ಮ ಸಂಸ್ಕೃತಿ ಎಷ್ಟೋ ವಿಷಯಗಳನ್ನು, ಎಷ್ಟೋ ಬದುಕುವ ರೀತಿಯನ್ನು ಹೇಳಿಕೊಡುವಂಥದ್ದು. ಈಗ ಅನೇಕ ಪರ ದೇಶಿಗರು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿದ್ದಾರೆ, ನಮ್ಮ ಸಂಸ್ಕೃತಿಯನ್ನು ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಅನೇಕರು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿ ಹಾಡಿ ಹೊಗಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿಯನ್ನು ಹೊಗಳ್ತಾ ಇದ್ದಾರೆ. ಇಂತಹ ಅದ್ಭುತವಾದ ಸಂಸ್ಕೃತಿ ನಮ್ಮದು. ಆದರೆ ನಾವು ಈ ನಾಡಿನವರಾಗಿದ್ದೇವೆ. ನಮ್ಮ ಸಂಸ್ಕೃತಿಯನ್ನು ಗೌರವಿಸುವಂಥದ್ದು ನಮ್ಮ ಎಲ್ಲರ ಕರ್ತವ್ಯ. ನಮ್ಮ ಸಂಸ್ಕೃತಿ ಕೇವಲ ಪದ್ಧತಿಗಳನ್ನು ಹೇಳುವಂಥದ್ದಲ್ಲ, ಹಿಂದೆ ನಡೆದು ಬಂದಂತಹ ಕೆಲವು ಪದ್ಧತಿಗಳು, ಆಚಾರ ವಿಚಾರಗಳನ್ನು ಮಾತ್ರ ಹೇಳುವಂಥದ್ದಲ್ಲ, ಅದು ಬದುಕುವ ರೀತಿಯನ್ನು ಹೇಳುವಂಥದ್ದು, ಯಾವರೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂಬ ರೀತಿಯನ್ನು ಹೇಳುವಂಥದ್ದು. ಇಂತಹ ಅದ್ಭುತವಾದ ಸಂಸ್ಕೃತಿ ನಮ್ಮದು, ನಮ್ಮೆಲ್ಲರದು. ಇಂತಹ ಸಂಸ್ಕೃತಿಯನ್ನು ನಾವು ಕಾಪಾಡಬೇಕು, ಬೆಳೆಸಬೇಕು. ಪ್ರತಿಯೊಬ್ಬರಲ್ಲೂ ಈ ಸಂಸ್ಕೃತಿಯನ್ನು ಬೆಳೆಸಬೇಕಂತ ನಾನು ಹೇಳ್ತೇನೆ. ನನ್ನ ಸಂಸ್ಕೃತಿ ಬಗ್ಗೆ ಇನ್ನೂ ಹೇಳಲು ಬಹಳಷ್ಟು ವಿಷಯವಿದೆ, ಆದರೆ ನನಗೆ ನೀಡಿದಂಥ ಸಮಯ ಕಡಿಮೆ ಇದೆ. ಆದ್ದರಿಂದ ನಾನು ಈ ಪುಟ್ಟ ಭಾಷಣಕ್ಕೆ ಇಲ್ಲಿಯೇ ಪೂರ್ಣ ವಿರಾಮ ನೀಡುತ್ತೇನೆ. ನನಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ಸರ್ವರಿಗೂ ಧನ್ಯವಾದಗಳು. ವಿಶ್ವ ಅವರೇ, ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಬಹಳಷ್ಟು ಮಾತಾಡಿದ್ರಿ. ಸೊ ನಿಮ್ಮ ಈ ಒಂದು ಸಂಪ್ರದಾಯ ನೀವು ಬಿಂಬಿಸಿರುವಂತಹ ಅನಿಸಿಕೆ, ಅಭಿಪ್ರಾಯದ ಬಗ್ಗೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಮಹಾಗುರುಗಳಾಗಿ ನಮ್ಮೊಟ್ಟಿಗಿದ್ದಾರೆ ಅಲ್ವಿನ್ ದಾಂತಿ ಸರ್. ನಿಮ್ಮ ಒಂದು ಕಾಮೆಂಟ್ಸ್ಗಳಿಗಾಗಿ ಕಾಯ್ತಾ ಇದ್ದೇವೆ. ವಿಶ್ವ, ಹಾಂ ಸರ್. ಸೊ ವಿಶ್ವಗುರು ಆಗುವ ಲಕ್ಷಣ ಇದೆ ನಿನ್ನಲ್ಲಿ. ಹಾಗೇನಿಲ್ಲ ಸರ್. ನಿನ್ನ ಸಂಸ್ಕೃತಿ ಯಾವ ಭಾಗದ್ದು? ನಮ್ಮ ರಾಜ್ಯದ ಯಾವ ಭಾಗದ್ದು? ನಾವು ಬೆಳಗಾವಿಯವರು ಸರ್, ಉತ್ತರ ಕರ್ನಾಟಕ. ಬೆಳಗಾವಿಯವರು. ಹಾಂ. ನಿಮ್ಮದು ರೊಟ್ಟಿ? ಹೌದು. ನಮ್ಮದು ಅನ್ನ. ಹಾಂ. ಯಾವ್ದು ಇಷ್ಟ? ನನಗೆ ಎರಡೂ ಇಷ್ಟ. ಎರಡೂ ಇಷ್ಟ? ಹಾಂ. ಅಪ್ಪ ಮತ್ತು ಅಮ್ಮ ಯಾರು ಇಷ್ಟ? ಇಬ್ಬರು ಇಷ್ಟ. ಇಬ್ಬರು ಬೇಕು. ಹಾಂ, ಇಬ್ಬರು ಬೇಕು. ಹೆಂಡತಿ ಮತ್ತು ನೆರೆಮನೆಯವಳು ಯಾರು ಇಷ್ಟ?
ನಾನು ಅದು ಮುಂದೆ ಭವಿಷ್ಯದಲ್ಲಿ ನೋಡ್ತೇನೆ ಸರ್. ಅದು ನೆರೆ ವೆರಿ ಗುಡ್. ಈ ಕಾನ್ಫಿಡೆನ್ಸ್ ಬೇಕು, ಈ ಕಾನ್ಫಿಡೆನ್ಸ್ ಬೇಕು. ಅದಕ್ಕೋಸ್ಕರ ನಾನು ಈ ಪ್ರಶ್ನೆಗಳನ್ನು ಕೇಳುವಂಥದ್ದು. ಈ ಭಾಷಣದ ಕಂಟೆಂಟ್ ವಿಷಯವನ್ನು ನೋಡುವಾಗ ಬಹುಶಃ ನೀನೇ ಕೂತ್ಕೊಂಡು ಪ್ರಿಪೇರ್ ಮಾಡಿದಾಗಿದೆ. ಹೌದು ಸರ್. ಓಕೆ, ಅದು ನಾನು ಮೆಚ್ಚಿದೆ. ನಮ್ಮ ಸಂಸ್ಕೃತಿಯನ್ನು ಅಥವಾ ನಮ್ಮ ಸಂಪ್ರದಾಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಜನರು ಅದನ್ನು ಮೆಚ್ಕೊಳ್ತಾರೆ ಅಂತ ಹೇಳಿದೆ. ಯಾವುದಾದ್ರು ಉಂಟಾ? ಹಾಂ ಇದೆ ಸರ್, ತುಂಬ ವಿಷಯಗಳಿದೆ. ನಾನೊಂದು ಓದಿದೆ, ಒಂದು ಅಮ್ಮ ಹೇಳಿದ್ರು, ಆರ್ಟಿಕಲ್ ಓದಿದ್ರು ಅವರು ಒಂದು ಇದರಲ್ಲಿ. ಅಲ್ಲಿ ಹೇಳಿದ್ರಂತೆ, ನೀವೇನಾದರೂ ನೀವು ಭಾರತಕ್ಕೆ ಹೋಗಬೇಡಿ, ಯಾಕಂದರೆ ಅಲ್ಲಿ ಹೋದ್ರೆ ನೀವು ವಾಪಸ್ ಬರಲ್ಲ. ಅದಕ್ಕೆ ಇನ್ನೊಬ್ರು ಯಾರು ಯಾಕಂತ ಕೇಳಿದ್ರಂತೆ. ಅದಕ್ಕೆ ಹೇಳಿದ್ರು, ಅಲ್ಲಿ ಸಂಸ್ಕೃತಿ ಅಂತಹದ್ದು, ಅಲ್ಲಿ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಅಷ್ಟು ಗೌರವವಿದೆ. ಅಲ್ಲಿ ಎಲ್ಲರನ್ನು ಯಾವ ರೀತಿ ಸ್ವಾಗತಿಸ್ತಾರೆ ಅಂದರೆ ನಮ್ಮವರೇ ಅನ್ನುವಂಥ ಭಾವನೆ ಅವರಲ್ಲಿ ಮೂಡ್ತದಂತೆ. ಆ ರೀತಿ ಸ್ವಾಗತಿಸ್ತಾರೆ ಅಂತ ಅವರೊಂದು ಉಲ್ಲೇಖ ಮಾಡಿ. ಯಾಕಂದರೆ ಅತಿಥಿ ದೇವೋಭವ ನಮ್ಮ ದೇಶದಲ್ಲಿ ಮಾತ್ರ ಇರುವಂಥದ್ದು, ಅತಿಥಿಗಳನ್ನು. ಸೊ ಬೆಳಗಾವಿಯರನ್ನು ಉಡುಪಿಯವರು ಮೆಚ್ಕೊಂಡಿದ್ದಾರೆ. ನಾವು ಸಹಬಾಳ್ವೆ ಮಾಡ್ತಾ ಇದ್ದೇವೆ. ಒಂದು ಏನಂತ ಹೇಳಿದ್ರೆ, ಬಹುಶಃ ಕಾರ್ಡ್ಲೆಸ್ ಮೈಕ್ ಯೂಸ್ ಮಾಡಲಿಕ್ಕೆ ತಮಗೆ ಗೊತ್ತಿರಲಿಲ್ಲ, ಅಥವಾ ಇಲ್ಲಿ ನೀವು ಸ್ಟ್ಯಾಂಡ್ ಮೈಕ್ ಅಂತ ಎಣಿಸಿದ್ರಿ. ಏನೋ ಕಾರ್ಡ್ಲೆಸ್ ಮೈಕ್ ಉಂಟಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಕೈಯಲ್ಲಿ ಒಂದು ಸ್ಕೇಲ್ ಇಟ್ಕೊಂಡ, ಒಂದು ಪೆನ್ ಇಟ್ಕೊಂಡ, ಏನಾದರೂ ಒಂದು ಇಟ್ಕೊಂಡು ಮಾತನಾಡುತ್ತಾ ನಿನ್ನ ಕೈ ಅಗಲ ಆಗುತ್ತೆ, ಆವಾಗ ಮೈಕ್ ಆಚೆ ಹೋಗುತ್ತೆ. ಸೊ ಕಾರ್ಡ್ಲೆಸ್ ಮೈಕನ್ನು ನಾಳೆ ನೀನು ದೊಡ್ಡ MC ಆಗಿರ್ಬೋದು, ನಿಮ್ಮ ಪಕ್ಕದಲ್ಲಿ ಗ್ರೇಟ್ ಆ್ಯಂಕರ್ ಇದ್ದಾರಲ್ಲ, ಹಾಗೆ ನೀವು ಆಗ್ಬೋದು. ಅದು ತಮ್ಮ ಲಿಪ್ ಮೂಮೆಂಟ್, ಲಿಪ್ ಏನಿದೆ ಅದಕ್ಕೆ ಅಷ್ಟು ಮಾತ್ರ ಜಾಗ ಕೊಡಬೇಕು, ಅದು ಬಿಟ್ಟು ಈಚೆ ಹೋಗಬಾರದು. ಇನ್ನೊಂದು ಕೈಯಲ್ಲಿ ಆ್ಯಕ್ಷನ್ ಆಗುತ್ತೆ, ಹೀಗೇ ಇರಬೇಕು. ಆಲ್ ದಿ ಬೆಸ್ಟ್. ಯಾಕೆಂದರೆ ಸಿಂಪಲ್ ವರ್ಡ್ಸ್ ಅರ್ಥ ಆಗುವ ರೀತಿಯಲ್ಲಿ ನೀವು ಹೇಳಿದಿರಿ. ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೇನೆ. ನಿಮ್ಗೆ ನೋಡುವಾಗ ಖುಷಿ ಆಗುತ್ತೆ, ನಿಮ್ಮದು ಆಲ್ ರೌಂಡ್ ಡೆವಲಪ್ಮೆಂಟ್. ಥ್ಯಾಂಕ್ ಯು. ಓಕೆ, ಸೊ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ. ಸೊ ನೋಡೋಣ ಶ್ರೇಯಸ್ ಕೋಟ್ಯಾನ್ ಸರ್ ಏನು ಹೇಳ್ತಾರೆ ಅಂತ. ಸರ್, ನಿಮ್ಮ ಒಂದು ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಹೇಗಿದೆ ಹೇಳಿ. ಅಲ್ಲ ಅಲ್ವಿನ್ ಸರ್, ನನಗೆ ಖುಷಿಯಾದದ್ದು ಏನಂತ ಹೇಳಿದ್ರೆ, ನೀವು ಕೇಳಿದ್ರಲ್ಲ ಹೆಂಡತಿ ಇಷ್ಟನೋ ಪಕ್ಕದ ಮನೆಯವನು ಇಷ್ಟನೋ ಅಂತ ಹೇಳಿ, ಅವ ಆಪ್ಷನ್ ಓಪನ್ ಇಟ್ಟಿದ್ದಾನೆ ಸರ್, ಕ್ಲೋಸ್ ಮಾಡಲಿಲ್ಲ. ಹೆಂಡತಿಯನ್ನು ಇಷ್ಟಪಡ್ತೀರಂತ ಹೇಳ್ಕೊಂಡು. ಸೊ ಹುಡುಗರು ಸರ್. ಸೊ ವಿಶ್ವ, ನಿಮ್ಮಲ್ಲಿ ಇರುವಂಥ ತುಂಬ ದೊಡ್ಡ ಸ್ಟ್ರೆಂತ್ ಏನಂತ ಹೇಳಿದ್ರೆ ನಿಮ್ಮ ಹ್ಯೂಮರ್. ನೀವು ಎಷ್ಟು ನೆಗಡ್ಕೊಂಡು ಮಾತಾಡ್ತೀರಾ ಅಥವಾ ಒಂದು ಹ್ಯೂಮರನ್ನು ಬಳಕೆ ಮಾಡ್ತೀರಾ, ಅದು ಬಹಳ ಚೆಂದ ಇದೆ. ಮತ್ತು ನೀವು ಮಾತಾಡುವಂಥ ಕ್ಯಾಶುವಲ್ ರೀತಿ ಇದೆ ಅಲ್ಲ, ತುಂಬ ಒಳ್ಳೆಯ ಪ್ರೆಸೆಂಟೇಷನ್ ಸ್ಕಿಲ್. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಇನ್ನು ಮುಂದೆ ಮಾತಾಡುವಾಗ ನಿಮ್ಮ ಕಂಟೆಂಟ್ ತುಂಬ ಒಳ್ಳೇದಿತ್ತು, ಅದ್ರ ಬಗ್ಗೆ ನಂಗೆ ಕಮೆಂಟ್ ಮಾಡ್ತಿಲ್ಲ. ಬಟ್ ಕಂಟೆಂಟಿಗೆ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿ, ಸ್ವಲ್ಪ ಹ್ಯೂಮರನ್ನು ತಗೊಂಡು ಬರುವಂಥದ್ದು, ಅಥವಾ ಏನೋ ಒಂದು ಕ್ಯಾಶುವಲ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ಗಳನ್ನು ಅಲ್ಲಿ ಆ್ಯಡ್ ಮಾಡುವಂಥದ್ದು. ಇದು ತುಂಬ ಒಂದು ಡೆಪ್ತ್ ಕೊಡುವ ಜೊತೆಗೆ ತುಂಬ ಆಡಿಯನ್ಸ್ಗೆ ರೀಚ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ ನಿಮ್ಮನ್ನು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನೀವು ಲಾಸ್ಟ್ ರೌಂಡಲ್ಲಿ ಮೈಕ್ ಸ್ಟ್ಯಾಂಡ್ ಇತ್ತು ಸರ್, ಆಲ್ರೆಡಿ ಹೇಳಿದ್ದಾರೆ. ಈ ಸೈಯಲ್ಲಿ ನೀವು ಮೈಕಲ್ಲಿ ಕೈಯಲ್ಲಿ ಇಟ್ಕೊಳ್ಕಿರ್ತದೆ. ಇದೇ ರೀತಿ ಬೇರೆ ಬೇರೆ ರೀತಿಯಾಗಿರುವಂತಹ ನಿಮಗೆ ರೌಂಡ್ಸ್ಗಳು ಮುಂದೆ ಬರ್ತದೆ, ಕೂತ್ಕೊಂಡು ಮಾತಾಡುವಂಥದ್ದು ಅಥವಾ ಇನ್ನೂ ಬೇರೆ ರೀತಿಯಾಗಿರುವಂಥ ರೌಂಡ್ಸ್ ಬರ್ತದೆ. ಸೊ ಇದೆಲ್ಲದಕ್ಕೂ ಕೂಡ ನೀವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರಿ. ಯಾಕಂತ ಹೇಳಿದ್ರೆ, ನೀವು ಸ್ಪೀಚ್ ಅಂತ ಹೇಳಿದ ಕೂಡಲೇ ಅದು ಒಂದೇ ಪ್ಯಾಟರ್ನಲ್ಲಿ ಇರಲ್ಲ. ಕೆಲವು ಸಲ ಮೈಕ್ ಇರಲ್ಲ, 2 ಕೈ ಯೂಸ್ ಮಾಡ್ಕೊಂಡು ನೀವು ಮಾತಾಡ್ಬೋದು. ಕೆಲವು ಸಲ ಒಂದು ಕೈಯಲ್ಲಿ ಮೈಕ್ ಇಟ್ಕೊಳ್ಬೇಕಾಗ್ತದೆ, ಅಥವಾ ಇನ್ನೊಂದು ಸಲ ನಿಮಗೆ ಹ್ಯಾಂಡ್ ಯೂಸ್ ಮಾಡೋದು. ಈಗ ನೀವು ನ್ಯೂಸ್ ರೀಡಿಂಗ್ ಎಲ್ಲ ಮಾಡಿದರೆ ಹ್ಯಾಂಡ್ ಯೂಸ್ ಮಾಡದೆ ಮಾತಾಡ್ಕೊಳ್ಬೇಕಾಗ್ತದೆ. ಸೊ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿರುವಂಥ ಸಣ್ಣ ಪುಟ್ಟ ಪ್ರಿಪ್ರೇಷನ್ಸ್ಗಳನ್ನು ಮಾಡಿ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದರೆ, ನೀವು ಇನ್ನೊಮ್ಮೆ ಹೇಳಬೇಕು, ಅದು ಆಳ ಅಗಲ ಹೇಳಿ, ಆಳ ಅಗಲ. ನೀವು ಅದು ಫಾಸ್ಟ್ ಹೇಳುವಾಗ ನೀವು ಲಾ ಮತ್ತು ಲಾನ ನಡುವೆ ಡಿಫ್ರೆನ್ಸ್ ಮಾಡೋದಿಲ್ಲ, ಆಯಿತಾ? ನೀವು ದೇಶಗಳು ಹೇಳಲಿಕ್ಕೆ ದೇಶಗಳು ಅಂತ ಅನ್ರಿ. ಸೊ ಆ ಡಿಫ್ರೆನ್ಸ್ ಸ್ವಲ್ಪ ಕಲೀರಿ, ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅದು ಬರ್ತದೆ ಖಂಡಿತವಾಗಿ, ಅದನ್ನು ತುಂಬ ದೊಡ್ಡ ಸಮಸ್ಯೆ ಅಲ್ಲ, ಬಟ್ ಅದು ಬರ್ತದೆ. ಅದು ಇನ್ನೂ ಸ್ವಲ್ಪ ನಿಮ್ಮ ಫ್ಲೂಯೆನ್ಸಿಗೆ ಹೆಲ್ಪ್ ಮಾಡ್ತದೆ. ಆಲ್ ದ ಬೆಸ್ಟ್ ವಿಶ್ವ. ಥ್ಯಾಂಕ್ ಯು ಸರ್. ವಿಶ್ವ ಅವರ ಸಿಂಪ್ಲಿಸಿಟಿ ಅಂತ ಹೇಳುವಂಥದ್ದು ನಮ್ಮ ಜಡ್ಜಸ್ಗಳ ಮನಸ್ಸನ್ನು ಸೋತಿದೆ ಅಂತ ಹೇಳ್ಬೋದು. ಸೊ ತೀರ್ಪುಗಾರರ ಒಂದು ಡಿಸಿಷನ್ ಹೇಗಿದೆ ಅಂತ ನೋಡುವ ಸಮಯ. ಸೊ ಜಡ್ಜಸ್, ಏನು ನಮ್ಮ ವಿಶ್ವ ಅವರು ಮುಂದಿನ ರೌಂಡ್ಗೆ ಹೋಗ್ತಾ ಇದ್ದಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ನಾವು ಇಡೋಣವಾ? ಅಲ್ಲ, ಅವನನ್ನು ಸೆಲೆಕ್ಟ್ ಮಾಡದೇ ಇರಲಿಕ್ಕೆ ಆಗುತ್ತಾ? ಸೊ ಬಿಡಲಿಕ್ಕೂ ಆಗೋಲ್ಲ. ಯಾಕೆಂದರೆ ಸರ್ ಹೇಳಿದಾಗೆ ಮತ್ತೆ ನಗಡ್ತಾನೆ, ಮತ್ತೆ ಕಾಮಿಡಿ ಮಾಡ್ತಾನೆ. ಆ ಸ್ಪೀಚ್ನಲ್ಲಿ ಕಾಮಿಡಿ ತರಬೇಕು. ನಮ್ಮ ಸಂಸ್ಕೃತಿಯಲ್ಲಿ ತುಂಬ ತರಬೋದಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿ ಮೆಚ್ಚುತ್ತಾ ಇದ್ದಾರೆ ಅಂದರೆ ಯೋಗ. ಫಸ್ಟ್ ಈಸ್ ಯೋಗ. ಅದು ಇಂಟರ್ನ್ಯಾಷನಲ್ ಯೋಗ ಡೇ ಬಂದಿದೆ. ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿ ಅಲ್ವಾ ಕುಂಭಮೇಳಕ್ಕೆ ವಿದೇಶದಿಂದ ಅಷ್ಟು ಜನ ಬಂದಿದ್ರು. ಇದನ್ನೇ ರೆಲೆವೆಂಟ್ ಥಿಂಗ್ಸ್ಗಳನ್ನು ಆ್ಯಡ್ ಮಾಡಿದರೆ ಉಂಟಲ್ಲ, ನಿನ್ನನ್ನು ಸಿಲೆಕ್ಟ್ ಅಂತ ಹೇಳಿ ಅವ್ರು ಮಾಡದಿದ್ದರೂ ಕೂಡ ನಾನು ಒತ್ತುತ್ತಿದ್ದೆ. ಸರ್ ಏನು ಮಾಡುವ?
ನೋಡುವ. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಯಾ, ಸೊ ಕಂಗ್ರ್ಯಾಚುಲೇಷನ್ ಅವರೇ, ಫಸ್ಟ್ ನೀವು ಸೆಲೆಕ್ಟ್ ಆಗಿದ್ದೀರಾ. ಎನಿವೇಸ್ ಆ್ಯಂಡ್ ನಿಮಗೆ ಏನೋ ಹೇಳಲಿಕ್ಕಿತ್ತಲ್ವಾ, ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತಷ್ಟು ಹೇಳಲಿಕ್ಕಿತ್ತು. ಹೌದು, ಇತ್ತೀಚೆಗೆ ನಮ್ಮ ಜನ ಇದೆಯಲ್ಲ, ನಮ್ಮ ಸಂಸ್ಕೃತಿ ನಂತ ಇಲ್ಲ, ಅಲ್ಲಿ ಪದ್ಧತಿಗಳನ್ನ ಪಾಲಿಸ್ತಾ ಇಲ್ಲ, ಉಡುಗೆ ತೊಡುಗೆ ಬಗ್ಗೆ ಮಾತಾಡ್ತಾರೆ, ಅದನ್ನು ಆಚಾರ ಯಾವ ರೀತಿ ಇರಬೇಕನ್ನೋದಿಲ್ಲ. ಓಕೆ, ಈ ನಿಮ್ಮ ಒಂದು ಸರಳವಾದ ಮಾತುಗಳೇ ನಮಗೆ ಇವತ್ತು ನಿಮ್ಮನ್ನು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆಯೇನೋ. ಸೊ ಆಲ್ ದ ಬೆಸ್ಟ್ ನಿಮಗೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇದೀಗ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ಡಿಸೆಂಬರ್ 8ರಿಂದ ಜನವರಿ 11ರವರೆಗೆ ನಡೆಯಲಿರುವ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ನೊಂದಿಗೆ ಈ ಋತುವಿನಲ್ಲಿ ಹೊಳೆಯಿರಿ. ಈಗ 24 ಕ್ಯಾರೆಟ್ ಚಿನ್ನದ ಗಟ್ಟಿ ಮತ್ತು 10,000 ರೂಪಾಯಿ ಮೌಲ್ಯದ ಆಭರಣವನ್ನು ಪ್ರತಿ ಕ್ಯಾರೆಟ್ನೊಂದಿಗೆ ಉಚಿತವಾಗಿ ಪಡೆಯಿರಿ. ವಜ್ರಾಭರಣಗಳ ಮೇಕಿಂಗ್ ಶುಲ್ಕದಲ್ಲಿ 60% ವರೆಗೆ ಉಳಿಸಿ ಮತ್ತು ಭೀಮಾ ಡೈಮಂಡ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ 5,000 ರೂಪಾಯಿ ಹೆಚ್ಚುವರಿಯಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ಶ್ರೀನಿಕಾ ಅವರೇ, ಈ ಸಲ ಹೊಸ ಒಂದು ಟಾಪಿಕ್ ಸಿಕ್ಕಿದೆ ನಿಮಗೆ. ಸೊ ಟಾಪಿಕ್ ಬಗ್ಗೆ ರೆಡಿಯಾಗಿ ಬಂದಿದ್ದೀರಾ? ಸೊ ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್ ಅಂದರೆ ಯಾವಾಗ ಗೊತ್ತಾಯಿತು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಆಗ್ತಾ ಉಂಟಂತ ಕೂಡಲೇ ಟಾಪಿಕ್ ನೋಡಿದೆ. ಆ ಟಾಪಿಕ್ ನೋಡಿದಾಗ ಅನಿಸಿತ್ತು ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಬರೀ 3 ನಿಮಿಷದಲ್ಲಿ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಂತ. ಅಂದರೆ ಅಷ್ಟು ವೈಶಿಷ್ಟ್ಯವಾಗಿದೆ ನಮ್ಮ ಸಂಸ್ಕೃತಿ. ಸೊ ಅದರ ನಂತರ ಅಮ್ಮನ ಸಹಾಯ ಕೇಳಿ ಮತ್ತು ನಾನು ಸೋಷಿಯಲ್ ಮೀಡಿಯಾದಿಂದ ಹೆಲ್ಪ್ ತಗೊಂಡು ಸ್ಪೀಚ್ ತಯಾರಿಸಿದೆ. ಓಕೆ, ಸೊ ಎನಿವೇಸ್ ನೀವು ಸಂಸ್ಕೃತಿಯನ್ನು 3 ನಿಮಿಷದೊಳಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ ಎಣಿಸಿದ್ರು ಕೂಡ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ. ಓಕೆ, ಫೈನ್. ಆಲ್ ದಿ ಬೆಸ್ಟ್ ಶ್ರೀನಿಕಾ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಿಶ್ವ ಸಂಸ್ಕೃತಿಯ ಜಗದ್ಗುರುವಾದ ನಮ್ಮ ಹೆಮ್ಮೆಯ ಭಾರತ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಯ ಕುರಿತು ನನ್ನ ವಾಕ್ಚಾತುರ್ಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಇಚ್ಛಿಸುತ್ತಿದ್ದೇನೆ. ಸಂಸ್ಕೃತಿ ಎಂದರೆ ಸಂಪದ್ಭರಿತ ಎಂದರ್ಥ. ಸಂಸ್ಕೃತಿ ಎಂಬುದು ಸಂಯುಕ್ ಹಾಗೂ ಕೃತಮ್ ಎಂಬ ಪದಗಳಿಂದ ಕೂಡಿದೆ. ಸಂಯುಕ್ ಎಂದರೆ ಶ್ರೇಷ್ಠ ಗುಣಗಳಿಂದ ಅನುಸರಿಸಲು ಯೋಗ್ಯವಾದ ಆದರ್ಶಯುತವಾದ ಸಾಮಾಜಿಕ ಧಾರ್ಮಿಕ ನಡವಳಿಕೆಗಳ ದತ್ತಾಂಶಗಳ ಸಂಗ್ರಹ ಎನ್ನಬಹುದು. ಸಂಸ್ಕೃತಿ ಎಂಬುದು ಜ್ಞಾನ, ನಂಬಿಕೆ, ನಡವಳಿಕೆ, ರೂಢಿ, ಕಾನೂನು, ನೈತಿಕ ನಿಯಮ ಹಾಗೂ ಮಾನವನು ಸಮಾಜದ ಸದಸ್ಯನಾಗಿ ಪಡೆದಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಒಳಗೊಂಡ ಸಂಕೀರ್ಣ ಪದವಾಗಿದೆ. ಹಾಗಾದರೆ ಪರಂಪರೆ ಎಂದರೇನು? ಪರಂಪರೆ ಎಂದರೆ ಪಿತ್ರಾರ್ಜಿತವಾಗಿ ಹಾಗೂ ವಂಶ ಪಾರಂಪರ್ಯವಾಗಿ ಬಂದುದು ಎಂದರ್ಥ.
ಹಿರಿಯರಿಂದ ಬಂದ ಆಚಾರ ವಿಚಾರ, ನಡವಳಿಕೆ, ಆಚರಣೆಗಳನ್ನು ಪರಂಪರೆ ಎನ್ನುವರು. ಅನಾದಿ ಕಾಲದಿಂದ ನಮ್ಮ ಹಿರಿಯರ ಪೂರ್ವಜರ ಜೀವನ ಮೌಲ್ಯಗಳು, ಆದರ್ಶಗಳು, ನಡವಳಿಕೆ, ಸಾಮಾಜಿಕ ಧಾರ್ಮಿಕ ಜೀವನ, ಆಚರಣೆ, ಹಬ್ಬ, ನೃತ್ಯ, ವಾಸ್ತುಶಿಲ್ಪ, ಶಿಕ್ಷಣ, ಸಂಗೀತ, ಭೌಗೋಳಿಕ ವೈವಿಧ್ಯತೆ, ಅನೇಕ ಧರ್ಮ, ಅಸಂಖ್ಯಾತ ಜಾತಿ, ಜಾತ್ರೆ, ವೈದ್ಯ ಪದ್ಧತಿ, ಆಹಾರ ಕ್ರಮ, ಉತ್ಸವ, ಮೇಳ, ಭೌಗೋಳಿಕ ವೈವಿಧ್ಯತೆ, ವಾಸ್ತುಶಿಲ್ಪ ಇವೆಲ್ಲವನ್ನು ಒಳಗೊಂಡ ಇವೆಲ್ಲವೂ ಸಾಂಸ್ಕೃತಿಕ ಪರಂಪರೆಯ ಸಂಪತ್ತುಗಳಾಗಿವೆ. ಆಧ್ಯಾತ್ಮಿಕತೆ ನಮ್ಮ ಸಂಸ್ಕೃತಿಯ ಜೀವಾಳ. ಬರೀ ಲೌಕಿಕವಾಗಿ ಪಡೆಯುವ ಸುಖ ನಮ್ಮ ಸಂಸ್ಕೃತಿಯಲ್ಲಿಲ್ಲ. ಲೋಕದ ಕಲ್ಯಾಣ, ಸಜ್ಜನರಿಗೆ ಹಿತ, ಉತ್ತಮ ಕರ್ಮ, ಸತ್ಫಲ ಹಾಗೂ ಪರಸ್ಪರ ಗೌರವ ಸೂಚಿಸುವುದು ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯು ವೈವಿಧ್ಯಮಯವಾಗಿದ್ದುದು, ವಿವಿಧತೆಯಲ್ಲಿ ಏಕತೆ ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯವಾಗಿದೆ. ಇದರಿಂದಾಗಿ ನಮ್ಮ ಸಂಸ್ಕೃತಿಯು ಜಗತ್ತಿನ ಉಳಿದೆಲ್ಲ ಸಂಸ್ಕೃತಿಗಿಂತ ಭಿನ್ನವಾಗಿದೆ. ಪ್ರಾಚೀನ ಕಾಲದಿಂದ ನಮ್ಮ ಸಂಸ್ಕೃತಿಯ ಅಂಶಗಳು ನಿರಂತರವಾಗಿ ಸಾಗಿ ಬಂದು ಇಂದಿಗೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಸಾವಿರಾರು ಶತಮಾನಗಳು ಕಳೆದರೂ ಅಥವಾ ಅನ್ಯ ಧರ್ಮ ಸಂಸ್ಕೃತಿಗಳ ಪ್ರಭಾವಕ್ಕೆ ಒಳಗಾಗಿದ್ದರೂ, ನಿರಂತರ ವಿದೇಶಿ ಆಕ್ರಮಣಗಳನ್ನು ಸಂಭವಿಸಿದರೂ ನಮ್ಮ ಭಾರತೀಯ ಸಂಸ್ಕೃತಿಯ ದೀಪ ಮಾತ್ರ ಇಂದಿಗೂ ಪ್ರಜ್ವಲಿಸುತ್ತಿದೆ. ಸತ್ಯಂ ಶಿವಂ ಸುಂದರಂ. ಭಾರತೀಯರ ಬದುಕಿನಲ್ಲಿ ಧರ್ಮ ಸಂಸ್ಕೃತಿಗಳೇ ನಿರ್ಣಾಯಕ ಪಾತ್ರ ವಹಿಸಿದ್ದರೂ ಅನ್ಯ ಧರ್ಮ ಸಂಸ್ಕೃತಿಗಳಿಗೆ ನಾವು ಶರಣುಗಳು ಎಂಬ ಸ್ವಯಂ ಘೋಷಣೆಯೊಂದಿಗೆ ಬದುಕುತ್ತಿರುವ ಭಾರತೀಯರ ಪರಿ ನಿಜಕ್ಕೂ ಶ್ಲಾಘನೀಯವಾಗಿದೆ. ವಸುದೈವ ಕುಟುಂಬಕಂ ಎಂಬುದು ನಮ್ಮ ಸಂಸ್ಕೃತಿಯ ಆತ್ಮವಾಗಿದೆ. ಹಿಂದಿನ ಪೀಳಿಗೆಯಿಂದ ಬಂದ ಎಲ್ಲ ಸಾಂಸ್ಕೃತಿಕ ಸಂಪತ್ತನ್ನು ಪುನಃ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾದ ಪವಿತ್ರ ಜವಾಬ್ದಾರಿ ನಮ್ಮದಾಗಿದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಅಬ್ಬಾ, ಕರೆಕ್ಟ್ 3 ನಿಮಿಷ ಅಂದರೆ ಎಕ್ಸಾಕ್ಟ್ 3 ನಿಮಿಷಕ್ಕೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ. ಸೊ 3 ನಿಮಿಷದಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳುವ ಪ್ರಿಪರೇಷನೇ ಜೋರಾಗಿತ್ತೇನೋ ಅಲ್ವಾ? ಓಕೆ, ಸೊ ಜಡ್ಜಸ್ ಕಮೆಂಟ್ಸನ್ನು ಕೇಳುವ. ಅಲ್ವಿಂದಾಂತಿ ಸರ್, 3 ನಿಮಿಷದ ವಿಷಯ ಅಲ್ಲ ಅದು. ಒಂದು 3000 ನಿಮಿಷ ಕೊಟ್ಟರೂ ಕೂಡ ನಮ್ಮ ಸಂಸ್ಕೃತಿ ಮುಗಿಯುವುದಿಲ್ಲ. ಖಂಡಿತವಾಗಿಯೂ ಸರ್. ಈ ಟಾಪಿಕನ್ನು ಕೊಡುವಾಗಲೇ ಯೋಚನೆ ಮಾಡಿದ್ದೆ, ಮಕ್ಕಳು ಯಾವ ರೀತಿಯಲ್ಲಿ ತಗೊಳ್ತಾರೆ ಅಂತ. ವಿಚ್ ಆ್ಯಂಗಲ್ ಯು ಟೇಕ್ ಮೈ ಕಲ್ಚರ್ ಅಂದರೆ, ನಿಂದು ಏನಾದರೂ ಹೇಳ್ತೀಯಾ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ. ಭಾರತದ್ದು ಆಪ್ಷನ್ ಈಸ್ ಯುವರ್ಸ್. ನಮಗೆ ಅದು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಕೂದಲಿನ ಸ್ಟೈಲ್ ಯಾವುದದು? ಶಾರ್ಟ್ ಹೇರ್ ಸರ್. ಅದಕ್ಕೆ ಏನು ಹೇಳ್ತಾರೆ? ನಾನು ಆ್ಯಕ್ಚುಲಿ ಹೇರ್ ಡ್ರೆಸ್ಸರ್ ಹತ್ರ ಹೋದಾಗ ವುಲ್ಫ್ ಕಟ್ ಅಂತ ಕೇಳಿದ್ದೆ, ಬಟ್ ಅವರು ಎಂತ ಮಾಡಿದ್ರು ನಂಗೆ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿ ಏನು? ನಮ್ಮ ಸಂಸ್ಕೃತಿಯಲ್ಲಿ ಹಿಂದಿನ ಕಾಲದಲ್ಲಿ ಉದ್ದ ಕೂದಲು ಇಟ್ಕೊಳ್ತಿದ್ರು ಸರ್, ಬಟ್ ಬದಲಾವಣೆ ಜಗದ ನಿಯಮದಂತೆ ಸಮಯ ಕಳೆದಂತೆ ನಾವು ನಮಗೆ ಅನುಕೂಲವಾದಂತೆ ಬಿಹೇವ್ ಮಾಡ್ಬೋದು, ಅಥವಾ ನಮಗೆ ಅನುಕೂಲವಾದ ನಮಗೆ ಹೇಗೆ ಬೇಕೋ ಹಾಗೆ ಕಲ್ಚರನ್ನು ನಾವು ಮಾಡಿಫೈ ಮಾಡ್ಕೊಳ್ಬಹುದು. ಎಸ್, ನಾನು ನಿಮ್ಮ ಕೂದಲನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡೆ. ನಿಮ್ಮ ಸ್ಪೀಚ್ನಲ್ಲಿ ಬಹಳ ಚೆನ್ನಾಗಿ ನೀವು ಹೇಳಿದ್ದೀರಿ. ಒಂದು ಸೆಂಟೆನ್ಸನ್ನು ನೀವು ಹಾಕಿದ್ರೆ ಉಂಟಲ್ಲ, ಕಲ್ಚರನ್ನು, ನನ್ನ ಕಲ್ಚರನ್ನು ನನಗೆ ಹೇಗೆ, ನಿಮ್ಮ ಅಜ್ಜಿ ಹಾಗೆ ನಿಮ್ಮ ಅಮ್ಮ ಇಲ್ಲ, ನಿಮ್ಮ ಅಮ್ಮನಾಗೆ ನೀವಿಲ್ಲ, ನಿಮ್ಮ ಹಾಗೆ ನೆಕ್ಸ್ಟ್ ಜನರೇಷನ್ ಇರೋಲ್ಲ, ಬಟ್ ವಿ ಆರ್ ಇಂಡಿಯನ್ಸ್. ಪ್ಲಸ್ ಪಾಯಿಂಟ್ ಈಸ್ ಯುವರ್ ಐ ಕಾಂಟ್ಯಾಕ್ಟ್ಸ್, ಅನದರ್ ಪ್ಲಸ್ ಪಾಯಿಂಟ್ ಈಸ್ ಯುವರ್ ಐಬ್ರೋಸ್, ಯುವರ್ ಸ್ಮೈಲ್, ಯುವರ್ ಬ್ಯೂಟಿಫುಲ್ ಟೀತ್ಸ್. ನೀವು ಯಾವುದೇ ಟೂತ್ಪೇಸ್ಟ್ಗೆ ಅಡ್ವರ್ಟೈಸ್ಮೆಂಟ್ಗೆ ಹೋಗ್ಬೋದು. ಸೊ ಯುವರ್ ಹೈಟ್, ನೀವು ಹಾಕಿದಂಥ ಸಲ್ವಾರ್, ಈಗೆಲ್ಲ ಶಾರ್ಟ್ಸ್ ಏನು ಹೇಳ್ತಾರೆ ಅದಕ್ಕೆ, ಟಾಪ್ ಅಂತ ಹೇಳ್ತಾರೆ. ಈ ಚೂಡಿದಾರಿ ಒಂದು ಶಾಲ್ ಎಂಬುದಿಲ್ಲ. ಈ ಆ್ಯಂಕರ್ನ ನೋಡಿದರೆ ಹಾಗೆ ಇದ್ದಾರೆ ಮೇಡಮ್ ಕೂಡ. ಸೊ ನಿಮ್ಮಲ್ಲಿ ಒಳಗಿದೆ ವಿಷಯದ ಕಂಟೆಂಟ್, ಅದು ಒಳಗಿದೆ, ಅದು ಹೊರಗೆ ತರಲಿಕ್ಕೆ ನಾನು ನೋಡಿದ್ದೆ. ಹೌ ಮಚ್ ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರ ಅಂತ ವಿಷಯವನ್ನು. ಒನ್ ಆಫ್ ದ ಬ್ಯೂಟಿಫುಲ್ ಸ್ಪೀಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ಶ್ರೀನಿಕಾ. ಸೊ ಶ್ರೇಯಸ್ ಕೋಟ್ಯಾನ್ ಸರ್ ನಮ್ಮೊಂದಿಗಿದ್ದಾರೆ. ಸೊ ನಿಮ್ಮ ಒಂದು ಕಾಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ಗಳಿಗಾಗಿ ಕಾಯ್ತಾ ಇದ್ದಾರೆ ಶ್ರೀನಿಕಾ. ಹಾಯ್ ಶ್ರೀನಿಕಾ.
ಹಲೋ ಸರ್. ಸೊ ತುಂಬ ಒಳ್ಳೆ ರೀತಿ ಮಾತಾಡಿದ್ರಿ. ನಿಮ್ಮ ಪ್ರೆಸೆಂಟೇಷನ್ sir. ಸ್ಕಿಲ್ಸ್ ಬಗ್ಗೆ ಯಾವುದೇ ಬೇರೆ ಮಾತಿಲ್ಲ. ಹೀಗೆ ಅದನ್ನು ಕಂಟಿನ್ಯೂ ಮಾಡಿ. ಮತ್ತು ನಿಮ್ಮ ಎಲ್ಲ ಇಡೀ ಗೆಸ್ಚರ್ಸಿಂದ ಹಿಡಿದು ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ವಾಸ್ ರಿಯಲಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಟ್ ನಾನು ಸ್ವಲ್ಪ ಕಂಟೆಂಟ್ ಬಗ್ಗೆ ಮಾತಾಡೋದಂತಾದರೆ, ಅಂದರೆ ಮುಂದಿನ ರೆಫರೆನ್ಸಿಗೆ ನೀವು ಹೇಳಿದ್ರಲ್ಲ ಚೇಂಜ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಒಂದು ಸೆಂಟೆನ್ಸ್ ನೀವು ಸರ್ ಹತ್ರ ಮಾತಾಡುವಾಗ ಹೇಳಿದ್ರಿ. ಎಸ್ ಸರ್. ನನ್ನ ಪ್ರಕಾರ ಆರ್ ಪ್ರಾಬ್ಲಿ ಸರ್ ಪ್ರಕಾರ ಕೂಡ ದ್ಯಾಟ್ ಈಸ್ ಆರ್ ಕಲ್ಚರ್. ಆಯಿತಾ? ಇಲ್ಲಿ ನಾವು ಒಂದಕ್ಕೆ ರಿಜಿಡ್ ಆಗಿ ಸ್ಟಿಕ್ ಆಗೋದು ಬೇಡ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಟಾಪಿಕ್ಸ್ಗಳನ್ನು ಕೊಟ್ಟಾಗ ಸ್ವಲ್ಪ ಅದನ್ನು ಡಿಕೋಡ್ ಮಾಡಲಿಕ್ಕೆ ನೋಡಿ. ಟಾಪಿಕ್ ಇರೋದು ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ಹಾಂ ಸರ್. ಅದು ಬ್ರಾಡರ್ ವೇಯಲ್ಲಿಲ್ಲ. ಸೊ ಇಟ್ಸ್ ಓಕೆ, ನೀವು ಬ್ರಾಡರ್ ವೇಯಲ್ಲಿ ಮಾತಾಡಿದ್ರೆ ತಪ್ಪಲ್ಲ. ಬಟ್ ಈಗ ಒಂದು ಸ್ಪೀಚ್ ಅಂತ ಹೇಳಿದ ಕೂಡಲೇ ಅದರಲ್ಲೊಂದು ಇಂಟ್ರೋ ಇರ್ತದೆ, ಬಾಡಿ ಇರ್ತದೆ, ಕನ್ಕ್ಲೂಷನ್ ಇರ್ತದೆ. ಸೊ ಇಂಟ್ರೋ ಅಲ್ಲಿ ಸ್ವಲ್ಪ ಬ್ರಾಡರ್ ಬಂದು ಮತ್ತೆ ಸ್ವಲ್ಪ ನನ್ನದು ಅಂತ ಇದೆ ಅಲ್ಲ, ಅಲ್ಲಿ ಆ ನನ್ನದಕ್ಕೆ ಬಂದರೆ ಇನ್ನೂ ತುಂಬ ಒಳ್ಳೆ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಯಾಕಂದರೆ ನಮ್ಗೆ ಇಲ್ಲಿ ನಿಮ್ಮ ಪರ್ಸ್ನಲ್ ಆಗಿ ನೀವು ಅದನ್ನು ಹೇಗೆ ಫೀಲ್ ಮಾಡ್ಕೊಳ್ತೀರಿ, ಏನು ಅರ್ಥ ಮಾಡ್ಕೊಳ್ತೀರಿ ಅದು ಬೇಕಿರ್ತದೆ. ಸೊ ಈ ಜನರಲ್ ಎಲ್ರಿಗೂ ಗೊತ್ತಿರ್ತದಲ್ಲ. ಬಟ್ ನಿಮ್ಮ ಪ್ರಕಾರ ಏನು, ನಿಮ್ಮ ಸಂಸ್ಕೃತಿ ಏನು, ನಿಮ್ಮ ಪರಂಪರೆ ಏನು, ಅದನ್ನು ಹುಡುಕ್ಲಿಕ್ಕೋಸ್ಕರ ಈ ಟಾಪಿಕ್ ಅನ್ನು ಇಟ್ಟಿರೋದು ಬಿಟ್ಟರೆ ಜನರಲ್ ಆಗಿ ಅಲ್ಲ. ಸೊ 3 ನಿಮಿಷ ಅಫ್ಕೋರ್ಸ್ ಕಷ್ಟ. 3000 ಸರ್ ಹೇಳಿದಾಗ 3000 ನಿಮಿಷ ಕೂಡ ನೀವು ಮಾತಾಡ್ಬೋದು. ಬಟ್ 3 ನಿಮಿಷದಲ್ಲಿ ಎಷ್ಟು ಹೆಚ್ಚು ಕೊಡ್ಲಿಕ್ಕೆ ಆಗ್ತದೋ ಅಷ್ಟು ಹೆಚ್ಚು ಕೊಟ್ಟರೆ ಅದು ಯಾವತ್ತೂ ಕೂಡ ಒಳ್ಳೆಯದು. ಯಾಕಂದರೆ ಮಿನಿಮಲ್ ಟೈಮಲ್ಲಿ ಮ್ಯಾಕ್ಸಿಮಮ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ಈ ವಿಷಯಗಳನ್ನು ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಅದನ್ನು ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ ಶ್ರೇಣಿಕಾ, ಇಬ್ಬರು ಜಡ್ಜಸ್ಗಳಿಂದ ನಿಮ್ಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ನೀವು ಚಂದ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟಿಗೆ ಸರ್ ಆಫರ್ ಮಾಡಿದ್ದಾರೆ. ಓಕೆ, ಸೊ ಎನಿವೇಸ್ ನಮ್ಮ ತೀರ್ಪುಗಾರರ ಜಡ್ಜ್ಮೆಂಟ್ ಹೇಗಿದೆ ಅಂತ ನೋಡೋಣ. ಸರ್ ನೀವು ಕಂಗ್ರ್ಯಾಚುಲೇಷನ್ ಮೊದಲೇ ಹೇಳಿ. ಇಲ್ಲ ಶ್ರೀನಿಕಾ, ನಾನು ನಿಮಗೆ ಒಂದು ಆಪ್ಷನ್ ಕೊಡ್ತೇನೆ. ಈಗ ನೀವು ಸೆಲೆಕ್ಟ್ ಆದರೆ ನಿಮ್ಮ ರಿಯಾಕ್ಷನ್ ಏನಿರ್ತದೆ, ಮತ್ತು ಸೆಲೆಕ್ಟ್ ಆಗದಿದ್ದರೆ, ನಾವು ಮಾಡದಿದ್ದರೆ ನೀವು ಅದನ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ, ಅದು ಎರಡೂ ನಮಗೆ ಹೇಳಬೇಕು ನೀವು. ಮತ್ತು ಆ ರಿಯಾಕ್ಷನ್ ಮೇಲೆ ನಮಗೆ ಯಾವ ರಿಯಾಕ್ಷನ್ ಬೇಕಂತ ನಾವು ಸೆಲೆಕ್ಟ್ ಮಾಡ್ತೀವಿ. ಸರ್ ಸೆಲೆಕ್ಟ್ ಆದರೆ ಖಂಡಿತ ಎಲ್ಲರಿಗೆ ಸಹ ಖುಷಿ ಆಗೇ ಆಗ್ತದೆ. ಮತ್ತು ಮನೆಗೆ ಹೋಗಿ ಅಮ್ಮನಿಗೆ ಹೇಳಿದಾಗ ಅಮ್ಮನಿಗೆ ಸಹ ಖುಷಿ ಆಗ್ತದೆ. ಅಕಸ್ಮಾತ್ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಒಂದು ಪ್ರಿಪೇರ್ ಮಾಡಿದ್ದಕ್ಕೆ ಬೇಜಾರಾಗೋದು ಹಾಗೆ ಆಗ್ತದೆ ಅಲ್ಲ ಸರ್. ಬಟ್ ಐ ವಿಲ್ ಟೇಕ್ ಇಟ್ ಆಸ್ ಅನ್ ಅಪಾರ್ಚುನಿಟಿ ಟು ಡೂ ಬೆಟರ್ ಅಂತ ಹೇಳ್ತೇನೆ ಸರ್. ಓಕೆ, ಸೊ ನೀವು ಬೆಟರ್ ಮಾಡಲಿ ಅಂತ ನಾವು ಬಿಟ್ಟು ಬಿಡುದಾ? ಅದು ನಿಮ್ಮ ಮೇಲೆ ಡಿಪೆಂಡ್. ಓಕೆ, ನಿಮಗೆ ಲಾಸ್ಟ್ಗೆ ಆಪ್ಷನ್ ಸೆಲೆಕ್ಟ್ ಮಾಡಬೇಕೋ ಬೇಡವಾ? ನೀವು ಹೇಳಿದ್ದು ಮಾಡ್ತೀವಿ ಸರ್. ನಿಮಗೆ ಹೇಗೆ ಅನಿಸ್ತದೆ? ಇಲ್ಲ ನಮಗಲ್ಲ, ನೀವು ಹೇಳಿ ನಿಮಗೆ ಸೆಲೆಕ್ಟ್ ಮಾಡಬೇಕೋ ಬೇಡವಾ? ನೀವು ಹೇಳಿದ್ದು ಇಮಿಡಿಯೇಟ್, ಮತ್ತೇನಿಲ್ಲ. ಸರ್ ಸೆಲೆಕ್ಟ್ ಮಾಡಿದ್ರೆ ಖುಷಿ ಆಗ್ತದೆ, ಮಾಡಲಿಲ್ಲ ಅಂದರೆ ಮತ್ತೆ ಬೇಜಾರಾಗ್ತದೆ. ನಂಗೆ ಆಪ್ಷನ್ ಕೊಡ್ತೀನಿ. ಚೊರೆ ಮಾರ ನಿಮ್ದು ಇಬ್ಬರದ್ದು. ಯು ಆರ್ ಸೆಲೆಕ್ಟೆಡ್. Thank you, sir. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ಕಂಗ್ರ್ಯಾಚುಲೇಷನ್ಸ್ ಶ್ರೇಣಿಕಾ. ಥ್ಯಾಂಕ್ ಯು ಮ್ಯಾಮ್. ಸೊ ಸೆಲೆಕ್ಟ್ ಆಗಿದ್ದ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಅನ್ನ ಕೇಳಿದ್ರಿ, ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಖುಷಿ ಆಯಿತು. ಸೆಲೆಕ್ಟ್ ಆದಂತ ಇನ್ನೂ ಖುಷಿ ಆಗ್ತಾ ಉಂಟು. ಹಾಗಾದರೆ ಈಗ ಅಮ್ಮನೊಟ್ಟಿಗೆ ಸೆಲೆಬ್ರೇಷನ್ ಜೋರಿದೆ ಇರ್ಬೋದು. ಸೊ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ಮತ್ತೆ ಮುಂದಿನ ರೌಂಡ್ಗೆ ಒಳ್ಳೆಯ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಕಾಂಟೆಸ್ಟೆಂಟ್ ಶ್ರೇಣಿಕಾ ಎಸ್ ರಾವ್ ಕೂಡ ನೆಕ್ಸ್ಟ್ ರೌಂಡ್ಗೆ ನೇರವಾಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ಕರೆಯುವಂತಹ ಸಮಯ. ನಮ್ಮೊಂದಿಗಿದ್ದಾರೆ ರೇಷಲ್ ಪ್ರೀಶಾ ಅಮಣ್ಣ. ರೇಷಲ್, ನೆಕ್ಸ್ಟ್ ರೌಂಡಿಗೆ ಈಗ ಬಂದಿದ್ದೀರಾ. ಆಡಿಷನ್ ರೌಂಡಲ್ಲಿ ನಿಮ್ಮದೇ ಆದ ಒಂದು ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಮಾತಾಡಿದ್ರಿ. ಸೊ ಈಗ ನಿಮಗೆ ನಾವು ಟಾಪಿಕನ್ನು ಕೊಟ್ಟಿದ್ದೇವೆ, ನನ್ನ ಸಂಸ್ಕೃತಿ ನನ್ನ ಪರಂಪರೆ. ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು? ಅಂದರೆ ಈ ವೀಕಲ್ಲಿ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಆದರೆ ಸಹ ಕಲ್ತ್ಕೊಂಡು ಬಂದಿದ್ದೇನೆ. ಓಕೆ, ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ನೀವೇ ಪ್ರಿಪೇರ್ ಮಾಡಿದ್ರಿ ಕೂತ್ಕೊಂಡು? ಹೌದು, ಅದು ಸ್ವಲ್ಪ ಹುಷಾರಿಲ್ಲದಿದ್ದರಿಂದ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಓಕೆ, ಸೊ ಎನಿವೇಸ್ ಪ್ರಿಪೇರ್ ಆಗಿ ಬಂದಿದ್ದೀರಾ, ಕಾನ್ಫಿಡೆಂಟ್ ಇದ್ದೀರಾ. ಓಕೆ ಫೈನ್. ಸೊ ಆಲ್ ದಿ ಬೆಸ್ಟ್ ನಿಮಗೆ. ನಿಮ್ಮ ಸ್ಪೀಚನ್ನು ನೀವು ಈಗ ಪ್ರೆಸೆಂಟ್ ಮಾಡಲಿಕ್ಕಿದ್ದೀರಾ. ಥ್ಯಾಂಕ್ ಯು. ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ನನ್ನ ಹೆಸರು ರೇಷಲ್. ನಾನು 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಪರಮಾತ್ಮನ ಸೃಷ್ಟಿಯನ್ನು ಹಾಗೇ ನೋಡುವುದು ಪ್ರಕೃತಿ, ಅದನ್ನು ಹಾಳು ಮಾಡುವುದು ವಿಕೃತಿ, ಪ್ರಕೃತಿಗೆ ಸಂಸ್ಕಾರವನ್ನು ನೀಡುವುದು ಸಂಸ್ಕೃತಿ. ಸಂಸ್ಕೃತಿ ಎಂದರೆ ಏನು ಎಂಬುದನ್ನು ಇಡೀ ವಿಶ್ವಕ್ಕೆ ಸಾರಿದ ದೇಶ ನಮ್ಮ ಭರತ ಭೂಮಿ. ಈ ಭರತ ಖಂಡದಲ್ಲಿ ಉದ್ಭವವಾದಂತಹ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಸಂಸ್ಕೃತಿಯ ಬೆಳಕನ್ನು, ಆಧ್ಯಾತ್ಮದ ಬೆಳಕನ್ನು ತುಂಬಿದೆ. ಹುಟ್ಟಿನಿಂದ ಸಾಯೋವರೆಗೆ ಮನುಷ್ಯ ನಿತ್ಯ ಜೀವನದಲ್ಲಿ ಹೇಗಿರಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ವರ್ಜಿಸಬೇಕೆಂದು ನಮ್ಮ ಹಿರಿಯರು ಸಂಸ್ಕೃತಿಯ ಹೆಸರಿನಲ್ಲಿ ತಿಳಿಸಿಕೊಟ್ಟಿರುತ್ತಾರೆ. ಇದೀಗ ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎನ್ನುವ ವಿಷಯದ ಕುರಿತು ಒಂದಷ್ಟು ಮಾತನಾಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಸಂಸ್ಕೃತಿ ಎಂದರೇನು?
ದಾರಿಯ ಮಧ್ಯದಲ್ಲಿ ಒಂದು ಕಲ್ಲು ಬಿದ್ದಿದೆ. 3 ಜನರು ಅದನ್ನು ನೋಡುತ್ತಾರೆ. ಮೊದಲನೆಯವನು ಇದೊಂದು ಸಾಮಾನ್ಯ ಕಲ್ಲು ಬಂಡೆ ಎಂದು ಮುಂದೆ ಹೋಗುತ್ತಾನೆ. ಎರಡನೆಯವನು ಇದೊಂದು ನಿಷ್ಪ್ರಯೋಜಕ ಕಲ್ಲು ಬಂಡೆ, ಇದನ್ನು ಹೊಡೆದು ಪುಡಿ ಪುಡಿಯಾಗಿಸಿ ಎಂದು ಆದೇಶಿಸುತ್ತಾನೆ. ಆದರೆ ಮೂರನೆಯವನು ಆ ಕಲ್ಲು ಬಂಡೆಯಲ್ಲಿಯೇ ತನ್ನ ಪ್ರತಿಭೆಯನ್ನು ಪ್ರಕಾಶಿಸಿ ಸುಂದರವಾದ ಮೂರ್ತಿಯೊಂದನ್ನು ಸ್ಥಾಪಿಸಿ ದೇವರೆಂದು ಪೂಜಿಸುತ್ತಾನೆ. ಇದರಲ್ಲಿ ಮೊದಲನೆಯವನು ಪ್ರಕೃತಿ, ಎರಡನೆಯವನು ವಿಕೃತಿ, ಮೂರನೆಯವನೇ ಸಂಸ್ಕೃತಿ. ನಮ್ಮಲ್ಲಿರುವ ಸೃಜನಶೀಲತೆಯ ಚಟುವಟಿಕೆಗಳ ಸಾರವೇ ಸಂಸ್ಕೃತಿ ಎಂದರೆ ಖಂಡಿತ ಅತಿಶಯೋಕ್ತಿಯಾಗಲಾರದು. ನಮ್ಮ ಪುರಾತನ ಋಷಿಮುನಿಗಳು ಸರ್ವೇ ಜನ ಸುಖಿನೋ ಭವಂತು ಎಂದು ಪ್ರಾರ್ಥಿಸಿದರೆ ಅದು ನಮ್ಮ ನೈತಿಕ ಮೌಲ್ಯ. ಸಂಸ್ಕೃತಿ ಎನ್ನುವುದು ಕೇವಲ ಆಚರಣೆಗಳ ಒಟ್ಟುಗೂಟವಲ್ಲ, ಅದು ನಮ್ಮ ಜೀವನದ ಮೂಲ ಶಕ್ತಿ. ಪೀಳಿಗೆಯಿಂದ ಪೀಳಿಗೆಗೆ ಬಂದು ಸೇರಿರುವ ಮೌಲ್ಯಗಳು, ಆಚರಣೆಗಳು, ಸಂಪ್ರದಾಯಗಳು, ಕಲೆಗಳು ಮತ್ತು ಜ್ಞಾನವು ನಮ್ಮ ಪರಂಪರೆಯಾಗಿದೆ. ಇಡೀ ಜಗತ್ತಿನಲ್ಲಿರುವ ಉತ್ತಮ ವಿಚಾರಗಳೆಲ್ಲ ಸದಾ ನನ್ನತ್ತ ಹರಿದು ಬರಲಿ ಎಂದ ಸಂಸ್ಕೃತಿಯವರು ನಾವು. ಇಡೀ ಜಗತ್ತಿಗೆ ಕುಟುಂಬ ವ್ಯವಸ್ಥೆ ಎಂದರೇನು, ಜೀವನದ ಮೌಲ್ಯಗಳೆಂದರೇನು, ನೈತಿಕ ಮೌಲ್ಯಗಳೆಂದರೇನು, ಹೀಗೆ ವಿವಿಧ ರೀತಿಯ ವಿಚಾರಗಳನ್ನೆಲ್ಲ ಉಣಬಡಿಸಿ ಅದರಿಂದ ನಾವು ಸವಿದು ಇಡೀ ಜಗತ್ತನ್ನೇ ಒಂದು ಉತ್ತಮ ಪಥದಲ್ಲಿ, ಉತ್ತಮ ದಿಶೆಯಲ್ಲಿ ಸಾಗಿಸುತ್ತಿರುವ ನಾವು ಹೆಮ್ಮೆಯ ಭಾರತೀಯರು, ಹೆಮ್ಮೆಯ ಸಂಸ್ಕೃತಿಯವರು. ಹಾಗಿರುವಾಗ ನಾವು ಭಾರತೀಯ ಸಂಸ್ಕೃತಿಯು ಇಂದು ಎತ್ತ ಸಾಗುತ್ತಿದೆ ಎಂದು ಒಮ್ಮೆ ಗಮನಿಸಿದರೆ ಅತ್ಯಂತ ವಿಷಾದವಾಗುತ್ತದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವ ಹಾಗೆ ಮರೀಚಿಕೆಯ ಸುಖವನ್ನು ಅರಿಸಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆ ಮನ ಮಾಡಿದ್ದೇವೆ, ಬಹಳ ದೂರ ಕ್ರಮಿಸಿದ್ದೇವೆ. ಇದು ಯಾವತ್ತೂ ನಮ್ಮನ್ನು ಉದ್ಧರಿಸುವುದಿಲ್ಲ, ಬದಲಾಗಿ ಅಧಪತನಕ್ಕೆ ತಲುಪುತ್ತದೆ. ಪರರ ಸಂಸ್ಕೃತಿಯನ್ನು ಪ್ರೀತಿಸು, ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಎಂಬ ಮಾತಿದೆ. ನಾವು ನಾವಾಗಿ ಬದುಕಬೇಕು. ನಮ್ಮ ಸಂಸ್ಕೃತಿಯು ಕೊನೆಯವರೆಗೂ ಆರದ ಹಣತೆಯಾಗಿರಬೇಕು. ಸಂಸ್ಕೃತಿಯು ನಾವು ನಮ್ಮ ಮುಂದಿನ ಪೀಳಿಗೆಗೆ ನೀಡಲೇಬೇಕಾದ ಅತ್ಯಮೂಲ್ಯ ಸಂಪತ್ತು. ನಮ್ಮ ದೇಶ, ನಮ್ಮ ಜನ, ನಮ್ಮ ಸಂಸ್ಕೃತಿ ಎಂದೆಂದಿಗೂ ನಮ್ಮ ಹೆಮ್ಮೆಯಾಗಿರಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಪ್ರೀತಿ, ನಮ್ಮ ಸಂಸ್ಕೃತಿಯ ಮೇಲೆ ನಿಷ್ಠೆ ಎಲ್ಲವೂ ಸದಾ ನಮ್ಮದಾಗಿರಲಿ. ಭಾರತೀಯ ಸಂಸ್ಕೃತಿ, ಅದರ ಮೇಲೆ ಪ್ರೀತಿ, ಅದೇ ನಮ್ಮ ಜೀವನದ ನೀತಿ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಸೊ ರೇಷಲ್ ಅವರೇ 3 minutes 20 seconds ಅನ್ನು ತಗೊಂಡಿದ್ದೀರಾ. ಸೊ ಎನಿವೇಸ್ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಮಾಡಿದರೆ, ಗೊತ್ತಾಗಲಿಲ್ಲ ನೀವು ಹುಷಾರಿರಲಿಲ್ಲ ಅಂತ. ಸೊ ಪ್ರಿಪ್ರೇಷನ್ಸ್ ಚೆಂದ ಇತ್ತು ಅಂತ ಎಣಿಸ್ತೇನೆ. ಸೊ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸನ್ನು ಕೇಳುವಂತಹ ಸಮಯ. ಶ್ರೇಯಸ್ ಸರ್, ರೇಷಲ್ ಅವರ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳ್ತೀರಾ? ಹಲೋ ರೇಷಲ್. ಹಾಯ್. ತುಂಬ ಒಳ್ಳೆ ರೀತಿಯಲ್ಲಿ ನೀವು ಪ್ರೆಸೆಂಟ್ ಮಾಡಿದ್ದೀರಿ. ಮ್ಯಾಮ್ ಹೇಳಿದಾಗೆ ನಿಮಗೆ ಹುಷಾರಿಲ್ಲ ಅಂತ ನಮ್ಗೆ ಖಂಡಿತ ಗೊತ್ತಾಗ್ತಿಲ್ಲ. ತುಂಬ ಕೆಲವು ಪಾಸಿಟಿವ್ ಪಾಯಿಂಟ್ಸ್ಗಳುಂಟು. ನೀವು ಸ್ಟೋರಿಯನ್ನು ಯೂಸ್ ಮಾಡ್ಕೊಂಡಿದ್ದೀರಿ, ದ್ಯಾಟ್ಸ್ ವಂಡರ್ಫುಲ್. ಯಾಕಂದರೆ ಅದು ನರೇಟಿವ್ ಸ್ಟೈಲಿಗೆ ಹೋಗ್ತದೆ ಅಂತ ನರೇಷನ್ಸ್ ಇದ್ದರೆ ತುಂಬ ಆ್ಯಡ್ ಆನ್ ಆಗ್ತದೆ. ನಿಮ್ಮ ಲ್ಯಾಂಗ್ವೇಜ್ ತುಂಬ ಚೆಂದ ಉಂಟು. ಬಟ್ ಕಂಟೆಂಟ್ನ ವಿಚಾರಕ್ಕೆ ನಾವು ಈಗಾಗಲೇ ಕೆಲವು ಪಾರ್ಟಿಸಿಪೆಂಟ್ಸಿಗೆ ಇದನ್ನು ಹೇಳಿದ್ದೇವೆ. ಕಂಟೆಂಟ್ನ ವಿಚಾರಕ್ಕೆ ಏನಂತ ಹೇಳಿದ್ರೆ ಸ್ವಲ್ಪ ಸ್ಪೆಸಿಫಿಕ್ ಆಗಿರಬೇಕು. ಅಂದರೆ ಇಲ್ಲಿ ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಇರುವಾಗ ನಾವು ತುಂಬ ಜನರಲ್ ಕಂಟೆಂಟನ್ನು ಎಕ್ಸ್ಪೆಕ್ಟ್ ಮಾಡೋ ಬದಲು ಸ್ವಲ್ಪ ಏನಾದರೂ ಅದಕ್ಕೆ, ಅಂದರೆ ಎಲ್ಲರೂ ಹೇಳೋದನ್ನೇ ಹೇಳೋದು ಬಿಟ್ಟು ಸ್ವಲ್ಪ ಬೇರೆ ಏನಾದರೂ ಕೊಡಲಿಕ್ಕೆ ಟ್ರೈ ಮಾಡಿದರೆ ಅದು ಇನ್ನೂ ಹೆಚ್ಚು ಉತ್ತಮ ರೀತಿಯಲ್ಲಿ ಅದು ಬರಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿ. ಮತ್ತು ನನ್ನ ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ನಾವು ಇನ್ನೊಂದು ಸಂಸ್ಕೃತಿಯನ್ನು ಕಮ್ಮಿ ಮಾಡುವಂಥ ಅಗತ್ಯ ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ನನ್ನ ಸಂಸ್ಕೃತಿಯ ಬಗ್ಗೆ ನನಗೆ ಹೆಮ್ಮೆ ಉಂಟು. ಅದರ ಅರ್ಥ ಪಾಶ್ಚಾತ್ಯ ಸಂಸ್ಕೃತಿಯನ್ನು ವಿರೋಧಿಸಬೇಕಂತೇನಿಲ್ಲ. ಸೊ ಎರಡರದ್ದು ಪಾಸಿಟಿವ್ ಇದೆ ಅಲ್ಲ. ಮತ್ತು ನಮಗೆ ಯಾವುದು ಬೇಕು ಅದನ್ನು ನಾವು ತಗೊಳ್ಳುವ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಪ್ರೌಡ್ ಇರಲಿ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದನ್ನು ಕಮ್ಮಿ ಮಾಡುವಂಥದ್ದು ಬೇಡ. ಅಂದರೆ ನೀವೆಲ್ಲೋ ಒಂದು ಕಡೆ ಹೇಳಿದ್ರಿ ಪಾಶ್ಚಾತ್ಯ ಸಂಸ್ಕೃತಿ ಅಂತ ನಾವು ಹೋಗ್ತಿದ್ದೇವೆ ಅಂತ ಹೇಳಿ, ಅದು ಕಂಪ್ಯಾರಿಸನ್ ಸ್ವಲ್ಪ ಮಟ್ಟಿಗೆ ಓಕೆ. ಬಟ್ ಒಂದನ್ನು ಮೇಲೆ ಮಾಡಿ ಇನ್ನೊಂದನ್ನು ಕಂಪ್ಲೀಟ್ ಕೆಳಗೆ ಮಾಡುವಂತಹ ಪ್ರಯತ್ನಗಳು ನಾವು ಮಾಡೋದು ಬೇಡ ಅಂತ ಹೇಳ್ತೇನೆ. ಸೊ ಮುಂದೆ ಇದನ್ನೆಲ್ಲ ನೆನಪಿಟ್ಕೊಂಡು ಟ್ರೈ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸೊ ಹಾಗೆ ನಮ್ಮೊಂದಿಗಿದ್ದಾರೆ ಆಲ್ವಿನ್ ದಂತಿ ಸರ್. ಸೊ ಇವರ ಒಂದು ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಅನ್ನು ಕೇಳೋಣ. ಸೊ ಪ್ರೀಶಾ, ಸೊ ನಿಮ್ಮನ್ನು ಹೇಗೆ ಕರೀತಾರೆ? ಪ್ರೀಶಾ ಅಂತ ಕರೀತಾರೆ? ರಾಶೆಲ್? ರೇಷೆಲ್. ಸೊ ಪ್ರೀಶಾ ಅಂತ ಯಾರು ಯೂಸ್ ಮಾಡ್ತಾ ಇಲ್ಲ? ಇಲ್ಲ, ಆಧಾರ್ ಕಾರ್ಡ್ನಲ್ಲಿ ಮಾತ್ರ ಇದೆ. ಎಸ್, ಹುಷಾರಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ನೀವು ಎಷ್ಟನೇ ಕ್ಲಾಸ್? 9th. ಈಗ ಪಬ್ಲಿಕ್ ಎಕ್ಸಾಮ್ ಇದೆ, ಹುಷಾರಿಲ್ಲ ಅಂತ ಹೇಳಿದ್ರೆ ರಜೆ ಮಾಡಿ ಇರ್ತೀರಾ, ಬರೀತೀರಾ? ಇಲ್ಲ, ಬರೀತೇನೆ. ಓಕೆ, ಅಂಥ ಎಲ್ಲ ರೀಸನ್ಸ್ಗಳನ್ನು ಕೊಟ್ಟರೆ ಅದು ಏನು ಪ್ಲಸ್ ಆಗೋದಿಲ್ಲ. ಅದರಲ್ಲಿ ನೀವು ಬಂದಿದ್ದೀರಲ್ಲ ಅದು ಖುಷಿ. ಯಾಕಂದರೆ 40ಯಲ್ಲಿ ನೀವು ಕೂಡ ಒಬ್ಬರು.
ಸೊ ಹುಷಾರಿಲ್ಲ ಅಂತೇಳಿ ನಾವು ಅದರಲ್ಲಿ ಮನಸ್ಸಿದ್ದವರಿಗೆ ಬಿಟ್ಟಿದ್ದೇವೆ. ಬಹುಶಃ ಅವರು ಎಷ್ಟು ಜೋರು ಮಾಡಿದ್ದಾರೆ ಮನಸ್ಸಿನಲ್ಲಿ ನಮ್ಗೆ ಗೊತ್ತಿಲ್ಲ, ನಮಗಿಬ್ಬರಿಗೂ ಕೂಡ. ಕಂಟೆಂಟ್ ಒಳ್ಳೆಯದಿದೆ, ನಿಮಗೆ ಮೈಕ್ ಹಿಡಿಯುವಂತಹ ಎಲ್ಲ ಚಾಕಚಕ್ಯತೆ ಇದೆ. ಸೊ ನಿಮ್ಮ ಮುಖ ಎಲ್ಲಿ ಹೋದರೂ ಕೂಡ ಮೈಕ್ ಅದು ಫಾಲೋ ಮಾಡ್ತಿತ್ತು. ದಟ್ ಮೀನ್ಸ್ ಯು ಆರ್ ಯೂಸಿಂಗ್ ದ ಕಾರ್ಡ್ಲೆಸ್ ಮೈಕ್ಸ್ ಬಿಫೋರ್, ಇದಕ್ಕಿಂತ ಮೊದಲು ಹಾಗೆ ಯೂಸ್ ಮಾಡ್ತಿದ್ದೀರಿ ಅಂತ ಆಯಿತು. ಪಾಶ್ಚಾತ್ಯ ಆಗ್ತಾ ಇದ್ದೇವೆ ಅಂತ ಹೇಳಿ ಕರೆಕ್ಟ್ ಗೊತ್ತಾಯಿತು, ನಮ್ಮ ಸಂಸ್ಕೃತಿ ಪಾಶ್ಚಾತ್ಯ ಆಗ್ತಾ ಇದೆ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತಾ ಇದೆ ನಿಮ್ಮ ಡ್ರೆಸ್. ಓಕೆ, ನಾವು ಹೇಳೋದಕ್ಕೂ ಮತ್ತು ನಾವು ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದ್ದರೆ ಜನರು ಯೋಚನೆ ಮಾಡ್ಕೊಳ್ತಾರೆ, ಇವನು ಹೇಳೋದೇನು ಮಾಡೋದೇನು ಅಂಥೇಳಿ. ಕ್ಲಾಸ್ನಲ್ಲಿ ಟೀಚರ್ಸ್ ಹೇಳ್ತಾರೆ ಬೆಳಿಗ್ಗೆ ಬೇಗ ಹೇಳಬೇಕು, ಓದಬೇಕು ಅಂಥೇಳಿ. ಟೀಚರೇ 8 ಗಂಟೆಗೆ ಎದ್ದರೆ ಹೇಗೆ? ಸೊ ಕಂಟೆಂಟನ್ನು ನಾವು ಪ್ರೆಸೆಂಟ್ ಮಾಡುವಾಗ ನಮಗೆ ಕಾನ್ಫಿಡೆಂಟ್ ಇರಬೇಕು. ನೀವು ಕೊನೆಗೆ ಭಾಷಣ ಮುಗಿಸುವಾಗ ಆಚೀಚೆ ನೋಡಿ ಭಾಷಣ ಆಗಿ ಅಂತೇಳಿ ನಿಮ್ಮ ಐ ಬಾಲ್ಸ್ಗಳು ಹೀಗಾದವು. ಸೊ ಹಾಗೆ ಆಗಬಾರದು. ಸೊ ಕತೆ ನೋಡಿ, ನನಗೆ ಖುಷಿ ಆಯಿತು ಅದರಲ್ಲಿ ಬಂದದ್ದು ಕತೆ, ಮೂವರು ಸಂಸ್ಕೃತಿ ವಿಕೃತಿ, ಅದು ಆ ವಿಚಾರಗಳು ಬಂತು. ನನ್ನದು ಅಂಥೇಳಿ ಒಂದು ಕಡೆಯಲ್ಲಿ 2-3 ಕಡೆಯಲ್ಲಿ ಬಂತು, ಅದು ಕೂಡ ಗುಡ್. ಸೊ ಇನ್ನೂ ಸ್ವಲ್ಪ ಸ್ಮೈಲ್ ಕೊಟ್ಟಿದ್ರೆ ಇನ್ನೂ ಚೆಂದ ಕಾಣ್ತೀರಿ ನೀವು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ ರೇಷಲ್, ಹೇಗೆ ಅನಿಸಿತು ಜಡ್ಜಸ್ ಕಾಂಪ್ಲಿಮೆಂಟ್ಸ್ ನಿಮಗೆ? ಖುಷಿ ಆಯಿತು. ಕಾಂಪ್ಲಿಮೆಂಟ್ಸ್ ಅಂತ ಎಣಿಸಿದೆ, ಈಗ ಕಮೆಂಟ್ಸ್ ಅಂತ ಎಣಿಸಿದ ನಿಮಗೆ? ಎರಡು ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಅಂತ ಎಣಿಸ್ತಾ ಇದೆ. ಸೊ ಹಾಗಾದರೆ ಜಡ್ಜ್ಮೆಂಟ್ ಹೇಗಿದೆ ಅಂತ ನೋಡೋಣವಾ? ಓಕೆ ಸರ್, ಜಡ್ಜ್ಮೆಂಟ್ ಬಗ್ಗೆ ಹೇಳೋದಾದರೆ ಸ್ವಲ್ಪ ನಾವು ವೆಯ್ಟ್ ಮಾಡ್ತೇವೆ, ನಾವು ನಿಮಗೆ ರಿಸರ್ವ್ಡ್ ಆಗಿರ್ತೇವೆ ಸದ್ಯಕ್ಕೆ, ಮತ್ತು ಏನು ರಿಸಲ್ಟ್ ಉಂಟು ಅಂತ ಹೇಳಿ ಎಂಡಲ್ಲಿ ಹೇಳ್ತೇವೆ. ಓಕೆ, ಥ್ಯಾಂಕ್ ಯು. ಓಕೆ ರೇಷಲ್ ಅವರೇ, ಸೊ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಾ ನೀವು. ಸೊ ನೋಡೋಣ ನಿಮ್ಮ ಒಂದು ಚಾಕಚಕ್ಯತೆಗೆ ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ ಅಥವಾ ಎಲಿಮಿನೇಟ್ ಆಗ್ತೀರಾ ಅಂತ. ಸೊ ಎನಿವೇಸ್, ಆಲ್ ದ ವೆರಿ ಬೆಸ್ಟ್ ನಿಮಗೆ. ವೀಕ್ಷಕರೇ, ರೇಷಲ್ ಅವರು ಮುಂದಿನ ಸ್ಪರ್ಧೆಗೆ ಹೋಗ್ತಾರಾ ಇಲ್ವಾ ಅಂತ ಹೇಳೋದನ್ನ ನಾವು ವೇಟಿಂಗ್ ಲಿಸ್ಟ್ನಲ್ಲಿ ಇಟ್ಟಿದ್ದೇವೆ. ಸೊ ನೆಕ್ಸ್ಟ್ ಕಾಂಟೆಸ್ಟೆಂಟನ್ನು ಕರೆಯುವಂತಹ ಸಮಯ. ಏಷಲ್ ಪರ್ಲ್ ಡಿಸೋಜಾ ನಮ್ಮೊಂದಿಗಿದ್ದಾರೆ. ಏಷಲನ್ನು ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ಏಷಲ್, ಪ್ರಿಪ್ರೇಷನ್ಸ್ ಜೋರಿತ್ತಾ? ಆಯಿತು. ಎಷ್ಟಿತ್ತು? ಆಲ್ಮೋಸ್ಟ್ ಪ್ರಿಪೇರ್ ಮಾಡಿದ್ದೇನೆ. ಆಲ್ಮೋಸ್ಟ್ ಪ್ರಿಪೇರ್ ಆಗಿ ಬಂದಿದ್ದೀರಾ. ಸೊ ಪ್ರಿಪ್ರೇಷನ್ಸ್ಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು? ಯಾಕಂದರೆ ಲಾಸ್ಟ್ ಟೈಮ್ ಸಹ ನೀವು ಪಟಪಟ ಅಂತ ಮಾತಾಡಿಕೊಂಡು ಜಡ್ಜಸನ್ನು ತುಂಬ ಬೇಗ ಸೆಳ್ಕೊಂಡ್ರಿ ಅಂತ ಹೇಳ್ಬೋದು. ಸೊ ಆದರೂ ಕೂಡ ಜಡ್ಜಸ್ ನಿಮ್ಮ ಕಾಲು ಎಳ್ದುಕೊಂಡಾದರೂ ಸಹ ನಿಮ್ಮನ್ನು ಆಡಿಷನ್ ರೌಂಡಿಂದ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಸೊ ಈ ಸಲ ನೀವು ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ಸನ್ನು ಮಾಡಿದ್ರಿ ಅಂತ ಹೇಳ್ತೀರಾ? ಸ್ವಲ್ಪ ಇಂಪ್ರೂವ್ ಮಾಡಲಿಕ್ಕೆ ನೋಡಿದ್ದೇನೆ ನನ್ನ ಕನ್ನಡವನ್ನು, ಮತ್ತು ಆ್ಯಸ್ ಯೂಶ್ವಲ್ ಪ್ರಿಪ್ರೇಷನ್ ಮಾಡಿದ್ದೇನೆ. ಬೇರೆ ಸ್ಪೀಚಿಗೆ ಮಾಡುವ ಥರನೇ ಇಲ್ಲಿ ಸಹ ಮಾಡಿದ್ದೇನೆ. ಓಕೆ, ಬೇರೆ ಸ್ಪೀಚ್ ಅಂದರೆ ತುಂಬ ಕಡೆ ಸ್ಪೀಚ್ ಕಾಂಪಿಟೇಷನ್ಗೆ ಹೋಗ್ತೀರಾ ಹಾಗಾದರೆ ನೀವು? ಹೌದು, ಪ್ರತಿಭಾ ಕಾರಂಜಿಗೆಲ್ಲ ಹೋಗ್ತೇವೆ. ಓಕೆ, ಸೊ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ನೀವು ಸ್ಪೀಚ್ ಕಾಂಪಿಟೇಷನ್ಗೆ ಹೋಗ್ತಾ ಇರ್ತೀರಾ. ಸೊ ಇಲ್ಲಿ ಕೂಡ ನೀವು ಕನ್ನಡದಲ್ಲಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ ಹಾಗಾದರೆ? ಹೌದು. ಓಕೆ, ಸೊ ಏಷಲ್, ನಿಮ್ಮ ಈಗ ಟೈಮ್ ಸ್ಟಾರ್ಟ್ ಆಗ್ತದೆ. ನಿಮ್ಮ ಸ್ಪೀಚನ್ನು ಯಾವ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೀರಿ ಅಂತ ಹೇಳಿ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಸಂಸ್ಕೃತಿ ಎಂಬುದು ಹೃದಯದ ಗಾನ, ಪರಂಪರೆ ಎಂಬುದು ಜೀವನದ ದಾನ. ಬೇರು ಬಲವಾಗಿದ್ದರೆ ಮರವು ಗಗನಕ್ಕೆ ಸೇರಲು ಸಾಧ್ಯ, ಸಂಸ್ಕೃತಿ ಗಟ್ಟಿಯಾಗಿದ್ದರೆ ಮನುಷ್ಯನು ಮಹಿಮೆ ಸಾಧಿಸಲು ಸಾಧ್ಯ. ಶುಭೋದಯ ನಿಮಗೆಲ್ಲರಿಗೂ. ಇಂದು ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಮೇಲೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಸಂಸ್ಕೃತಿ ಮತ್ತು ಪರಂಪರೆ ಎಂಬುದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅದು ನಮ್ಮ ಗುರುತು. ಅದು ಕೇವಲ ಹಳೆಯ ಕಥೆಗಳಲ್ಲ, ಬದಲಿಗೆ ಭವಿಷ್ಯದ ಪಾಠಗಳು. ನಮ್ಮ ಸಂಸ್ಕೃತಿಯನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನನ್ನ ಸಂಸ್ಕೃತಿಯ ಬಗ್ಗೆ ಹೇಳುವುದಾದರೆ ಅದು ಒಂದು ಕನ್ನಡಿ ಇದ್ದಂತೆ. ಅದು ನಾನು ಈ ಸಮಾಜದೊಂದಿಗೆ ಹೇಗೆ ಬದುಕುತ್ತೇನೆ ಎಂಬುದನ್ನು ತೋರಿಸುತ್ತದೆ. ಹಿರಿಯರಿಗೆ ಗೌರವಿಸುವುದು, ಪ್ರಕೃತಿಯನ್ನು ಕಾಪಾಡುವುದು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು, ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು, ಅತಿಥಿಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುವುದು, ಇವೆಲ್ಲವೂ ನನ್ನ ಸಂಸ್ಕೃತಿಯ ಸುಂದರ ಪ್ರತಿಬಿಂಬಗಳು. ನನ್ನ ಪರಂಪರೆ ಎಂದರೆ ಈ ಸಂಸ್ಕೃತಿಯನ್ನು ಪಾಲಿಸುವ ದಾರಿಯಾಗಿದೆ. ಉದಾಹರಣೆಗೆ, ನನ್ನ ಪರಂಪರೆಯಲ್ಲಿ ನಾವು ಹಬ್ಬ ಹರಿದಿನಗಳನ್ನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಚರಿಸುತ್ತೇವೆ. ಪೂಜೆಗೆ ಹೋಗುತ್ತೇವೆ, ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತೇವೆ, ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತೇವೆ, ಒಟ್ಟಿಗೆ ಸೇರಿ ಸಂತೋಷವನ್ನು ವ್ಯಕ್ತಪಡಿಸುತ್ತೇವೆ ಮತ್ತು ನಮ್ಮ ಸಂಬಂಧವನ್ನು ದೃಢಪಡಿಸುತ್ತೇವೆ. ಅದೇ ನನ್ನ ಜಿಲ್ಲೆಯ ಪರಂಪರೆಯ ಬಗ್ಗೆ ಹೇಳುವುದಾದರೆ, ಇಲ್ಲಿ ಭೂತಕೋಲ ಮತ್ತು ನಾಗ ಆರಾಧನೆಯು ಅತ್ಯಂತ ಪ್ರಮುಖವಾದದ್ದು. ಇದು ಮನುಷ್ಯರ ಮತ್ತು ಪ್ರಕೃತಿಯ ನಡುವಿನ ಬಾಂಧವ್ಯವನ್ನು ಜೀವಂತವಾಗಿರಿಸುತ್ತದೆ.
ಹೀಗೆ ಹಲವಾರು ಪರಂಪರೆಗಳನ್ನು ನಾವು ಪಾಲಿಸುತ್ತಾ ಬಂದಿದ್ದೇವೆ. ಅದು ನೂರಾರು ವರ್ಷಗಳಿಂದ ಪಾಲಿಸುತ್ತಾ ಬಂದಿದ್ದೇವೆ. ಮುಂದೆಯೂ ಪಾಲಿಸುತ್ತೇವೆ ಎಂಬ ನಂಬಿಕೆ ನನಗಿದೆ. ಆದರೂ ತಂತ್ರಜ್ಞಾನದ ಈ ಆಧುನಿಕ ಜಗತ್ತಿನಲ್ಲಿ ನಾವು ನೆನಪಿಟ್ಟುಕೊಳ್ಳೋಣ, ಮೊಬೈಲ್ ಫೋನ್ ನಮ್ಮನ್ನು ಪ್ರಪಂಚಾದ್ಯಂತ ಸಂಪರ್ಕಿಸಬಹುದು, ಆದರೆ ನಮ್ಮ ಪರಂಪರೆಯು ನಮ್ಮನ್ನು ನಮ್ಮ ಪೂರ್ವಜರೊಂದಿಗೆ ಸಂಪರ್ಕಿಸುತ್ತದೆ. ನಿಜವಾದ ಆಧುನೀಕರಣವು ಜ್ಞಾನದೊಂದಿಗೆ ಮುಂದುವರಿಯುವುದು, ಅದೇ ಸಮಯದಲ್ಲಿ ನಮ್ಮ ಪರಂಪರೆಯನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವುದು. ಸಂಸ್ಕೃತಿಯನ್ನು ಪಾಲಿಸುವುದೆಂದರೆ ಹಳೆಯ ಕಾಲದಲ್ಲಿ ಉಳಿಯುವುದೆಂದಲ್ಲ, ಬದಲಿಗೆ ನಮ್ಮ ಉತ್ತಮ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು. ಕೊನೆಯದಾಗಿ ನಾನು ಹೇಳಲು ಬಯಸುವುದು ಇಷ್ಟೇ, ಸಂಸ್ಕೃತಿ ಮತ್ತು ಪರಂಪರೆಯು ನನ್ನ ಹೆಮ್ಮೆ. ಇದು ಕೇವಲ ಹಳೆಯ ಕಥೆಗಳಲ್ಲ, ಬದಲಿಗೆ ಭವಿಷ್ಯದ ಪಾಠಗಳಾಗಿವೆ. ಗಾಂಧೀಜಿಯವರು ಹೇಳಿದಂತೆ, ಒಂದು ದೇಶದ ಸಂಸ್ಕೃತಿಯು ಅದರ ಜನರ ಆತ್ಮದಲ್ಲಿ ಮತ್ತು ಮನಸ್ಸಿನಲ್ಲಿ ವಾಸಿಸುತ್ತದೆ. ಆದುದರಿಂದ ನಾವು ಎಲ್ಲೇ ಹೋದರೂ ಏನೇ ಸಾಧಿಸಿದರೂ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎಂದಿಗೂ ಮರೆಯಬಾರದು. ಏಕೆಂದರೆ ಬೇರುಗಳು ಆಳವಾಗಿದ್ದರೆ ಮಾತ್ರ ಮರವು ಎತ್ತರಕ್ಕೆ ಏರಲು ಸಾಧ್ಯ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಸ್ ಮ್ಯಾಮ್. ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದಿದ್ರಿ ಅಲ್ವಾ? ಹೌದು. ಓಕೆ, ಫೈನ್. ಸೊ ನಿಮ್ಮ ಸ್ಪೀಚ್ನ ಬಗ್ಗೆ ನಮ್ಮ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಹೇಗಿದೆ ನೋಡೋಣ. ಸೊ ಶ್ರೇಯಸ್ ಸರ್. ಹಾಯ್ ಯಶಲ್. ಹಾಯ್ ಸರ್. ಏನಾಯಿತು, ಸ್ಟ್ರೆಸ್ ಆಯಿತಾ ಸ್ವಲ್ಪ ಸ್ಟಾರ್ಟಿಂಗಲ್ಲಿ? ಹೌದು. ಏನಾಯಿತು, ಕ್ಯಾಮರಾ ನೋಡಿಯಾ? ಅಲ್ಲ ಸರ್, ಸ್ವಲ್ಪ ವಾಯ್ಸ್ ಸ್ಟ್ರಕ್ ಆದಾಗೆ ಆಯಿತು, ಅದಕ್ಕೆ. ನಿಮ್ಮದು ಪ್ರೆಸೆಂಟೇಷನ್ ತುಂಬಾ ಒಳ್ಳೇದಿತ್ತು, ಬಟ್ ಎಲ್ಲೋ ಒಂದ್ ಕಡೆ ನೀವು ರಶ್ ಮಾಡ್ತಿದ್ರಿ ಅಂತ ಸ್ವಲ್ಪ ಅನಿಸ್ತು. ಅಂದ್ರೆ ಜರ್ಕ್ ಬರ್ತಿತ್ತಲ್ಲ, ಸೊ ನಾನು ಒಮ್ಮೆ ಹೇಳಿ ಮುಗಿಸ್ತೇನೆ ಅನ್ನೋದು ಒಂದ್ ಸ್ವಲ್ಪ ಫೀಲ್ ಬಂತಷ್ಟೇ ನಿಮ್ಮ ಪ್ರೆಸೆಂಟೇಷನ್ ಅಲ್ಲಿ. ಬಟ್ ನಿಮ್ಮ ಕಂಟೆಂಟ್ ವೈಸ್ ರಿಯಲಿ ಬ್ಯೂಟಿಫುಲ್. ನೀವು ತುಂಬಾ ಗ್ರೌಂಡ್ ಅನ್ನು ಟಚ್ ಮಾಡಿದಿರಿ, ಅಂದ್ರೆ ಸಂಸ್ಕೃತಿಯನ್ನು ಡಿಸೆಂಟ್ರಲೈಸ್ ಮಾಡಿದ್ದೀರಿ. ಸೊ ಒಂದನ್ನು ಹೇಳೋದು ಬಿಟ್ಟು ಮಲ್ಟಿಪಲ್ ಆಂಗಲ್ ಅಲ್ಲಿಂದ ತಗೊಂಡು ಬಂದಿದ್ದೀರಿ. ನೀವು ಭೂತಾರಾಧನೆಯ ಬಗ್ಗೆ ಬಂದಿರಿ, ಅದ್ರ ಜೊತೆಗೆ ನೀವು ಒಂದು ಪುರಾತನ ಸಂಸ್ಕೃತಿಯ ಬಗ್ಗೆಯೂ ಕೂಡ ಮಾತಾಡಿದ್ರಿ. ಆ್ಯಂಡ್ ಸಂಸ್ಕೃತಿ ಅನ್ನೋದು ಕೇವಲ ಹಳೆಯ ಕಾಲದ ವಿಷಯ ಅಲ್ಲ ಅನ್ನೋದು ಕೂಡ ನೀವು ಬಹಳ ಸ್ಪಷ್ಟಪಡಿಸಿದ್ದೀರಿ, ಮತ್ತು ಅದನ್ನು ಹೇಗೆ ಮುಂದೆ ತಗೊಂಡು ಹೋಗಬೇಕು ಅನ್ನೋ ಬಗ್ಗೆಯೂ ಕೂಡ ಬಹಳ ಉತ್ತಮವಾಗಿ ಮಾತಾಡಿದಿರಿ. ಸೊ ನಿಮ್ಮ ಕಂಟೆಂಟ್ ಸೂಪರ್. ನಿಮ್ಮ ಗೆಸ್ಚರ್, ಬಾಡಿ ಲ್ಯಾಂಗ್ವೇಜ್ ಕೂಡ ಬಹಳ ಚೆನ್ನಾಗಿತ್ತು. ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಜರ್ಕ್ ಆಗ್ತಿತ್ತು, ಅದರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿ. ಓಕೆ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸೊ ಅಲ್ವಿಂದಾಂತಿ ಸರ್ ಇದ್ದಾರೆ. ಸೊ ನೋಡೋಣ ಅಲ್ವಿಂದಾಂತಿ ಸರ್ ಯಾವ ರೀತಿಯಲ್ಲಿ ಕಾಮೆಂಟ್ಸ್ ಕೊಡ್ತಾರಾ, ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರಾ ಅಂತ. ಎಸ್, APD. ಹಾಯ್ ಸರ್. ಶಿಲ್ಪಲ್ ಡಿಸೋಜ, ನೀವು ಭೂತಾರಾಧನೆ, ನಾಗಾರಾಧನೆ ಅದೆಲ್ಲ ಹೇಳಿದ್ರಿ. ನನ್ನ ಸಂಸ್ಕೃತಿ, ನಾವು ಪೂಜೆಗೆ ಹೋಗ್ತೇವೆ. ಯಾವ ಪೂಜೆಗೆ ಹೋಗ್ತೀರಿ ಅಂತ ಹೇಳಿದರೆ ನಿಮ್ಮ ಯಾವ ಸಂಸ್ಕೃತಿ, ಯಾವ ಸಂಪ್ರದಾಯ ಅಂತ ಗೊತ್ತಾಗ್ತಿತ್ತು. ನಿಮ್ಮ ಸ್ಪೀಚ್ನಲ್ಲಿ ಎಲ್ಲ ಆ್ಯಡ್ ಮಾಡಿದ್ದೀರಿ. ಫಸ್ಟ್ ಕವಿತೆಯ ಸಾಲುಗಳಿಂದ ಪ್ರಾರಂಭ ಆಗುತ್ತೆ, ಆಮೇಲೆ ನಿಮ್ಮ ಬಗ್ಗೆ ನೀವು ಹೇಳ್ತೀರಿ, ಆಮೇಲೆ ಕಲ್ಚರ್ ಯಾವುದು ಒಳ್ಳೆಯದಿದೆ, ಯಾವ ಸಂಪ್ರದಾಯ ಅದನ್ನು ಮುಂದುವರಿಸಬೇಕು, ನಮ್ಮನ್ನು ನೋಡಿ ನಾವು ಎಲ್ಲಿಯವರು ಅಂತೇಳಿ ಜನರು ಐಡೆಂಟಿಫೈ ಮಾಡ್ತಾರೆ, ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀರಿ ನೀವು. ನಿಮ್ಗೆ ಬಾಯಾರಿಕೆ ಆಗ್ತಿತ್ತಾ? ಹೌದು ಸರ್. ಒಂದು 3 ಸರಿ ನೀವು ನೀರು ಕುಡಿದ್ರಿ ಬಾಯಿಯೊಳಗಿನದ್ದೇ. ದೀಸ್ ಆಲ್ ಕಾನ್ಫಿಡೆನ್ಸ್ ಲೆವೆಲ್ನ ಬಗ್ಗೆ ಮಾತನಾಡುತ್ತದೆ. ಬಾಯಾರಿಕೆ ಆಗಿಲ್ಲ ನಿಮಗೆ, ನಿಮ್ಮ ಎನರ್ಜಿ, ಸ್ಟೆಮಿನಾ ಅದೆಲ್ಲ ಕರೆಕ್ಟ್ ಉಂಟು. ಹೆಸಿಟೇಷನ್ ಎಂಬುದುಂಟಲ್ಲ, ಅದು ನಮ್ಮನ್ನು ಸಲಹೆಯನ್ನು ನುಂಗುವಂತೆ ಮಾಡ್ತದೆ, ಅಥವಾ ಜಸ್ಟ್ ಮಾಡೋದಾಗಿ ಮಾಡ್ತಾರೆ. ಅಂದರೆ ನಾವು ವಿ ಆರ್ ಪ್ರಿಪೇರಿಂಗ್ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ಸೊ ಇದು ಒಂದು ಮೈನಸ್ ಬಿಟ್ಟರೆ ಉಳಿದದೆಲ್ಲ ಪ್ಲಸ್ಸೇ. ಥ್ಯಾಂಕ್ ಯು ಸರ್. ನಿಮ್ಮ ಬ್ಯೂಟಿ, ಸ್ಪೆಕ್ಸ್, ಚೂಡಿದಾರ್, ಅದು ಇದು ಎಲ್ಲ ಆ್ಯಡೆಡೆ. ಅದು ಯಾಕೆ ನೀವು ನುಂಗಿದ್ರಿ ಗೊತ್ತಿಲ್ಲ ನನಗೆ. ಬಾಯಾರಿಕೆ ಆಗ್ತದಾ? ಹೌದು ಸರ್. ಅದರ್ ಥಿಂಗ್, ಶ್ರೇಯಸ್ ಸರ್ ಹೇಳಿದಾಗೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿತ್ತು. ಒಂದು 3-4 ಕಡೆಗಳಲ್ಲಿ ನೀವು ಅದನ್ನು ನುಂಗಿದ್ದೀರಿ. ಅಂದರೆ ಎಲ್ಲಿಯೋ ನಾನು ಒಮ್ಮೆ ಮುಗಿಸಿ ಓಡ್ತೇನೆ ಅಂತೇಳಿ. ಸೊ ಮುಗಿಸಿ ಓಡುವಂಥದ್ದಲ್ಲ, ಇದ್ದು ಹೋರಾಡುವಂಥದ್ದು. ಓಕೆ ಸರ್. ಉತ್ತರ ಕುಮಾರನಾಗೆ ಆಗಬೇಕು ನೀವು. ಓಕೆ ಸರ್. ಓಕೆ, ಉತ್ತರ ಕುಮಾರ್ ಯಾರಂತಲೇ ಗೊತ್ತಿಲ್ಲ, ಅಭಿಮನ್ಯು ಥರ ಆಗಬೇಕು. ಮುಗಿಸಿ ಓಡುವವನಲ್ಲ ಅಭಿಮನ್ಯು. ಅವನ ಮುಂದೆ ಹಲವಾರು ಮಂದಿ ಶತ್ರು ಸೈನ್ಯ ಇದ್ದರೂ ಕೂಡ ಅವನಿಗೆ ಅದನ್ನು ಪಳಗಿಸಲಿಕ್ಕೆ ಗೊತ್ತಿಲ್ಲದಿದ್ದರೂ ಕೂಡ ಅವ ಹೋರಾಡ್ತಾನೆ ಕೊನೆಗೆ ಆತನನ್ನು ಕೊಂದದ್ದೇ ಮೋಸದಿಂದ. ಸೊ ನಾವಿಬ್ಬರು ಮೋಸ ಮಾಡೋಲ್ಲ. ಓಕೆ ಸರ್. ಎಸ್. ಸೊ ಯಶಲ್ ಅವರೇ, ಜಡ್ಜಸ್ ಕಮೆಂಟ್ಸನ್ನು ಕೇಳಿದ್ರಿ, ಕಾಂಪ್ಲಿಮೆಂಟ್ಸ್ ಕೂಡ ಒಟ್ಟೊಟ್ಟಿಗೆ ಇತ್ತು. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಫೀಡ್ಬ್ಯಾಕ್ ಸಿಕ್ಕಿದಾಗೆ ಆಯಿತು ಮ್ಯಾಮ್, ಒಳ್ಳೆ ಖುಷಿ ಆಯಿತು. ಅಂದರೆ ವಿ ಆಲ್ವೇಸ್ ವಾಂಟ್ ಫೀಡ್ಬ್ಯಾಕ್ ಇನ್ ಅ ಲೈಫ್.
ಜಡ್ಜಸ್ ಅವರ ಫೀಡ್ಬ್ಯಾಕ್ ಕೇಳಿ ತುಂಬ ಖುಷಿ ಆಯಿತು. ಖುಷಿ ಆಯ್ತು. ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಈಗ ಕೂಡ ಫಾಸ್ಟ್ ಅಲ್ಲಿ ಮಾತಾಡ್ತಿದ್ದೀರಾ, ಜಡ್ಜಸ್ ಹೇಳಿದ್ದಾರೆ ಸ್ವಲ್ಪ ಸ್ಲೋ ಡೌನ್ ಆಗಬೇಕು ಅಂತ. Okay. ಸೊ ನೆಕ್ಸ್ಟ್ ಹೇಗೆ ಬರ್ತಾ ಇದೆ ನಿಮಗೆ ಜಡ್ಜ್ಮೆಂಟ್ ಹೇಗೆ ಬರ್ತಾ ಇದೆ ನೋಡೋಣ. ಸೊ ಶ್ರೇಯಸ್ ಸರ್ ಅಂಡ್ ಅಲ್ವಿನ್ ದಾಂತಿ ಸರ್. ನನ್ ಕೇಳಿದ್ರಾ? ಖಂಡಿತ. ಶ್ರೇಯಸ್ ಸರ್ ತುಂಬ ಇಂಪ್ರೆಸ್ ಆಗಿದ್ದಾರೆ. ಓಕೆ, ಅವರ ಭಾಷಣದ ಮೇಲೆ. ಸೊ ಅವರು ಹೇಳ್ತಾರೆ, ಹೇಳಿ. ಯಶಲ್, ನಾವು ಸೆಲೆಕ್ಟ್ ಮಾಡ್ತಿದ್ದೇವೆ, ಬಟ್ ಆನ್ ಒನ್ ಕಂಡೀಷನ್, ನೀವು ಏನು ತಪ್ಪು ಇಲ್ಲಿ ಮಾಡಿದಿರಲ್ಲ ಅದು ಇನ್ನು ನೆಕ್ಸ್ಟ್ ರೌಂಡಲ್ಲಿ ಆಗಬಾರ್ದು, ಆಯ್ತಾ? ಶೋರ್ ಸರ್. ಓಕೆ, ನೆಕ್ಸ್ಟ್ ರೌಂಡಲ್ಲಿ ಅದು ಜರ್ಕ್ ಆಗೋದು ಮತ್ತು ತುಂಬ ಫಾಸ್ಟ್ ಆಗಿ ನಾನು ಮುಗಿಸಿ ಹೋಗ್ತೇನೆ ಅಂತ ಭಯ ಆಗ್ತದ ನಮ್ಮನ್ನು ನೋಡಿದರೆ? ಇಲ್ಲ ಸರ್. ಇಲ್ಲ ಅಲ್ಲ. ಸೊ ಹಾಗೆ ನೆಕ್ಸ್ಟ್ ರೌಂಡಲ್ಲಿ ಆ ತಪ್ಪುಗಳು ಆಗಬಾರ್ದು ಅನ್ನೋ ಒಂದು ಕಂಡೀಷನ್ ಮೇಲೆ ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಯಶಲ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ಭಯ ಅವರನ್ನು ನೋಡಿ ಆಗ್ತಾ ಇಲ್ಲ, ಸೊ ನನ್ನನ್ನು ನೋಡಿ ಆಗ್ತಿದ್ಯಾ? ಇಲ್ಲ ಇಲ್ಲ. ಹಾಗಾದ್ರೆ ನನ್ನೊಟ್ಟಿಗೆ ಇಲ್ಲಿ ಕಂಫರ್ಟೇಬಲ್ ಆಗಿದ್ದೀರಾ ಮಾತಾಡುವಾಗ? ಫೈನ್. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ನೆಕ್ಸ್ಟ್ ರೌಂಡ್ಗೆ ಭರ್ಜರಿ ಪ್ರಿಪರೇಷನ್ಸ್ ಅನ್ನ ಆರಾಮಲ್ಲಿ ಮಾಡ್ಕೊಂಡು ಬನ್ನಿ ಅಂತ. ಓಕೆ ಮ್ಯಾಮ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ 5 ಜನ ಸ್ಪರ್ಧಾರ್ಥಿಗಳು ತಮ್ಮ ಮಾತಿನ ಚತುರತೆಯನ್ನ ತೋರಿಸಿದ್ರು. ಅದರಲ್ಲಿ 3 ಜನ ಸ್ಪರ್ಧಾರ್ಥಿಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಇನ್ನೆರಡು ಸ್ಪರ್ಧಾರ್ಥಿಗಳು ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ಸೊ ಅವರ ರಿಸಲ್ಟ್ ಅನ್ನ ನಾವು ನಮ್ಮ ಕೊನೆಯ ಸುತ್ತಿನಲ್ಲಿ ನೀಡಲಿಕ್ಕಿದ್ದೇವೆ. ಇದೀಗ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಅದಕ್ಕೂ ಮೊದಲು ನಮ್ಮ ತೀರ್ಪುಗಾರರಾಗಿರುವಂತಹ ಅಲ್ವಿನ್ ದಾಂತಿ ಸರ್ ಹಾಗೂ ಶ್ರೇಯಸ್ ಕೋಟ್ಯಾನ್ ಸರ್ ಇವರಿಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಪರ್ಧಾರ್ಥಿಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಧನ್ಯವಾದಗಳು.